ತೇಜೋ ಆರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದುಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರ ದ್ವಿಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಾಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಘಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶುಕಾಚಾರ್ಯರು ಸರ್ವೋತ್ತಮನಾದ ಭಗವಂತ ದರೆಗಿಳಿದು ಕೃಷ್ಣನಾಗಿ ಬಂದಾಗ ಜಗತ್ತಿಗೆ ಕೊಟ್ಟ ಬಾಲಲೀಲೆಯ ಸಂದೇಶಗಳ ಚಿಂತನೆ ಅತ್ಯದ್ಭುತವಾದದ್ದು. ಕೃಷ್ಣ ಕಾಳಿಯ ಮಡುವಿನಲ್ಲಿ ವಿಹಾರ ಮಾಡಿದ, ಸರೋವರಕ್ಕೆ ಧುಮುಕಿದ, ನದಿಯಲ್ಲಿರತಕ್ಕಂತಹ 1000 ಪಣಾಮಂಡಲದ ಕಾಳಿಯನನ್ನು ಕಾಲಿನಿಂದ ಒತ್ತಿ ನೃತ್ಯ ಮಾಡಿ ಅವನ ಒಳಗಿದ್ದ ಸೊಕ್ಕನ್ನು ರಕ್ತದ ಉಪಾಧಿಯಲ್ಲಿ ಹೊರಗೆ ಹಾಕಿ ವಿಷವನ್ನು ಖಾಲಿ ಮಾಡಿ ಅವನನ್ನು ಉದ್ಧಾರ ಮಾಡಿದ ಕಥೆಯನ್ನು ನಾವು ಕೇಳಿದ್ದೇವೆ. ಇದು 5000 ವರ್ಷಗಳ ಹಿಂದೆ ವೃಂದಾವನದಲ್ಲಿ ನಡೆದ ಘಟನೆ. ಯಮುನೆಯ ವಿಹಾರ ಕೃಷ್ಣನದ್ದು. 5000 ವರ್ಷಗಳ ನಂತರ ನಾವು ಸಿಂಧನೂರಿನಲ್ಲಿದ್ದೇವೆ. ನಮಗೂ ಕೃಷ್ಣ ಕಾಳಿಯ ಪಣಮಾಣಿಕ್ಯ ರಂಜಿತ ಶ್ರೀಪದಾಂಬುಜನಾದ ಕೃಷ್ಣ ನಮಗೂ ಅನುಗ್ರಹ ಮಾಡಬೇಕು. ನಮ್ದು ಒಂದು ಯಮುನೆಯ ಮಡು. ಅದು ಯಾವುದು ಅಂದರೆ ನಮ್ಮ ಮನಸ್ಸು. ಅದೇ ಯಮುನೆ ಹರಿತಾ ಇರ್ತಾಳೆ. ಅದರಲ್ಲಿ ಆ ಮನಸ್ಸಿನಲ್ಲಿ ಒಂದು ಕಾಳಿಯ ಪ್ರವೇಶ ಮಾಡಿದ್ದಾನೆ. ವಿಷಭರಿತವಾದ ಒಂದು ಜಂತು ಅದರೊಳಗೆ ಪ್ರವೇಶ ಮಾಡಿದೆ. ನಮ್ಮ ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಆ ಕಾಳಿಯನ ಪ್ರವೇಶ ಆಗಿದೆ. 1000 ಹೆಡೆಯಿಂದ ವಿಷವನ್ನು ಒಮನೆ ಮಾಡ್ತಲೇ ಇರ್ತಾನೆ. ಹಾಗಾಗಿ ಅದನ್ನು ಕುಡಿದ, ಆ ಮನಸ್ಸಿನ ಜಲವನ್ನು ಕುಡಿದ ಈ ಎಲ್ಲ ಗೋಪಾಲಕರಿಗೆ ಮೂರ್ಛೆ ಬಂದು ಬಿಟ್ಟಿದೆ. ಇವತ್ತು ನಾವಿರುವುದು ಮೂರ್ಛೆಯ ಅವಸ್ಥೆಯಲ್ಲಿ ನಾವಿದ್ದೇವೆ. ನಮ್ಮನ್ನು ಕೃಷ್ಣ ರಕ್ಷಣೆ ಮಾಡಲಿ ಅನ್ನುವ ಪ್ರಾರ್ಥನೆ ಇಲ್ಲಿದೆ. ಎಲ್ಲಿದೆ ಕಾಳಿಯ ನಮ್ಮ ಯಮುನೆಯ ಮನಸ್ಸಿನ ಯಮುನೆಯಲ್ಲಿ ಅಂದರೆ ಕಾಳಿಯನ ವಿಷ ಅಂದ್ರೆ ಬೇರೆ ಅಲ್ಲ, ಕಾಮ ಕ್ರೋಧ ಅಂದ್ರೆ ಬೇರೆ ಅಲ್ಲ ಅಂತ. ಕೃಷ್ಣನ ಭಾಷೆಯಲ್ಲಿ ವಿಷಾದರೂ ಆಗಬಹುದು, ಕಾಮಕ್ರೋಧಗಳಲ್ಲ ಅಂತ ಹೇಳ್ತಾರೆ. ಒಂದು ಕಾಮ ಹುಟ್ಟಿತು ಅಂತ ಇಟ್ಟುಕೊಳ್ಳಿ. ಸಹಜವಾಗಿ ಬರುವಂತಹದ್ದು ಕಾಮ, ಆಸೆ, ಆಕಾಂಕ್ಷೆಗಳು, ಲೋಭಗಳು. ಒಂದು ವಸ್ತು ಬೇಕು ಅಂತಾಯ್ತು, ವಸ್ತು ಸಿಗಲಿಲ್ಲ. 2ನೇ ಸ್ಟೆಪ್ ಏನು ಹೇಳಿ? ಕಾಮಾತ್ ಕ್ರೋಧೋಭಿಜಾಯತೆ. ಅದರ ಇಫೆಕ್ಟ್ ಕೋಪ ಅಂತ, ಕ್ರೋಧ ಅಂತ ಆಗ್ತದೆ. ಒಂದು ಜಾಗ ಬೇಕು ಅಂತ ನನಗೆ ಆಸೆ ಆಯಿತು ಅಂತ ಇಟ್ಕೊಳ್ಳಿ. ನೀವು ಆಸೆ ಪಟ್ಟ ಜಾಗ ಅದು. ನಾನು ಹೇಳ್ತೇನೆ ನನಗೆ ಕೊಡಿ ಅಂತ, ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತೀರಿ. ಸೊಕ್ಕು, ನಾನು ನಿನ್ನನ್ನು ಪೋಷಣೆ ಮಾಡುದು, ನಿನಗೆ ಅಷ್ಟು ಹೆಲ್ಪ್ ಮಾಡಿದ್ದೇನೆ, ನನಗೆ ಕೊಡೋದಿಲ್ವಾ, ಅಯೋಗ್ಯ, ಮುಟ್ಟಾಳ ಎಲ್ಲ ಬೈಲಿಕ್ಕೆ ಶುರು ಮಾಡ್ತೀವಿ. ಆ ಕೋಪ ಕಾಮ ಕ್ರೋಧವಾಗಿ ಪರಿಣಾಮ ಆಯಿತು. ಎಷ್ಟು ಇಫೆಕ್ಟ್ ಆಯಿತು ಅಂತಂದ್ರೆ, ದೇವರ ಕೊನೆಗೆ ಹೋದ್ರೆ ದೇವರ ಮಂತ್ರ ನೆನಪಿಗೆ ಬರುವುದಿಲ್ಲ, ಆ ಜಾಗನೇ ನನ್ನ ತಲೆಯಲ್ಲಿ ತಿರುಗುವುದು. ಜಾಗಕ್ಕಿಂತ ಜಾಸ್ತಿ ಜಾಗ ಕೊಡದೆ ರೇಗಿದವನ ಮೇಲೆ ಸಿಟ್ಟು ನಮಗೆ. ಊಟಕ್ಕೆ ಕೂತ್ರೆ
ಸಾರು ರುಚಿಸುವುದಿಲ್ಲ, ಅನ್ನ ರುಚಿಸುವುದಿಲ್ಲ, ತೆಗೆದು ಬಿಸಾಡ್ತೇವೆ. ಹಾಳಾಗಿ ಹೋದವ ಯಾರು ನಾನೇನಾ? ಬೈತಾ ಇರ್ತೇವೆ. ಮಲಗಿದ್ರೆ ನಿದ್ರೆ ಬರುವುದಿಲ್ಲ, ಜಾಗನೇ ತಲೆಯಲ್ಲಿ ತುಂಬಿಕೊಂಡಿರ್ತದೆ. ನೋಡಿ, ಮೊದಲು ಕಾಮ ಇತ್ತು, ಕ್ರೋಧ ಆಯಿತು. ಕ್ರೋಧದಿಂದ ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಏನು ಮಾಡಬೇಕು ಏನು ಮಾಡಬಾರದು ತೋಚುವುದಿಲ್ಲ. ಎಲ್ಲಿ ಹೋದರೂ ಆ ಜಾಗವೇ ತಲೆಯಲ್ಲಿ ತಿರುಗುವುದು, ಅವನು ಬೈದ ಶಬ್ದಗಳೇ ತಲೆಯಲ್ಲಿ ತಿರುಗುವುದು. ಹಾಗಾಗಿ ಸ್ಮೃತಿ ವಿಭ್ರಮ, ನೆನಪಾಗುವುದಿಲ್ಲ. ಬರಬೇಕು ಅಂತ ಹೇಳ್ತಾನೆ, ಎಲ್ಲಿಯೂ ಹೋಗ್ಲಿಕ್ಕಾಗೋದಿಲ್ಲ. ಯಾರು ಏನು ಹೇಳಿದ್ರೂ ಕೇಳುವ ಸ್ಥಿತಿಯಲ್ಲಿ ನಾವಿರುವುದಿಲ್ಲ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಆ ಕೋಪ, ಕಾಮ, ಕ್ರೋಧವಾಗಿ ಅದು ಸಮೋಹ ಆಗಿ, ಸ್ಮೃತಿ ವಿಭ್ರಮವಾಗಿ, ಬುದ್ಧಿ ನಾಶ ಆಗಿ ನಮ್ಮ ಎಂಡಿನಲ್ಲಿ ಪರ್ಯವಸಾನ ಆಗ್ತದೆ ಅಂತ. ನೋಡಿ, ವಿಷ ತಕೊಂಡವನೂ ಬದುಕ್ತಾನೆ ಅಂತ, ಆದರೆ ಕಾಮಕ್ರೋಧಕ್ಕೆ ಒಳಗಾದವ ಬದುಕುವ ಪ್ರಸಂಗವೇ ಇಲ್ಲ ಅಂತ. ದಿನದಿಂದ ದಿನ ಜರ್ಜರಿತನಾಗಿ ಅದರಿಂದ ಶಕ್ತಿಯನ್ನು ಕಳಕೊಂಡು ಸರ್ವಸ್ವ ಹಾನಿಗೆ ಒಳಗಾಗ್ತಾನೆ. ಸುಮ್ಮನೆ ಒಂದು ಕಾಮದ ಉದಾಹರಣೆ ಹೇಳಿತ್ತು. ನಮಗೆ 1000 ಕಾಮಗಳು ಹುಡ್ತವೆ ದಿನ ಬೆಳಗಾದ್ರೆ. ಆ ಕಾಮ ಯಾವುದೂ ಈಡೇರುವುದಿಲ್ಲ. ಅದರ ಫಲಿತಾಂಶವಾಗಿ ಕೋಪ, ಯಾರನ್ನು ನೋಡಿದರೂ ಈರ್ಷೆ, ಯಾರನ್ನು ನೋಡಿದರೂ ಸಿಟ್ಟು, ಕೈಗೆ ಸಿಕ್ಕಿದ ಪಾತ್ರೆಗಳು ಎಲ್ಲ ತೆಗೆದು ಬಿಸಾಡ್ತಾನೆ. ಗ್ಲಾಸ್ ಉಂಟಾದ್ರೆ ಅದು ಪುಡಿ. ಎಂತಹ ವಿಕಾರ ನೀವು ನೋಡಬೇಕು. ಎಷ್ಟು ಚಂದದ ಮುಖ ಇರ್ತದೆ ನೋಡಿ. ಕೋಪ ಬಂದಿರ್ತದೆ ಅಂತ ನೀವು ನೋಡಿ, ಅವನ ಮುಖ ನೋಡಿ ನೀವು, ಅಯ್ಯೋ ನೋಡ್ಲಿಕ್ಕಾಗಿಲ್ಲ, ಅಸಹ್ಯವಾಗಿ ವರ್ತನೆ ಮಾಡ್ತಾನೆ. ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಕೋಪ ಬಂದ್ರೆ ಮಾತಾಡ್ಲಿಕ್ಕಾಗುದಿಲ್ಲ. ನೀವು ನೋಡಿ, ಒಳ್ಳೆಯ ಮಾತುಗಾರ ಇರ್ತಾನೆ, ಕೋಪ ಬರಿಸಿ ಅವನಿಗೆ ಹೇಗೆ ಮಾತಾಡ್ತಾನೆ ನೋಡಿ, ಬೆಬ್ಬೆ ಅಂತ ಹೇಳ್ತಾ ಇರ್ತಾನೆ. ಮಾತಾಡ್ಲಿಕ್ಕಾಗಲ್ಲ ಅವನಿಗೆ. ಕಣ್ಣು ಕೆಂಪಾಗಿರ್ತದೆ, ಮುಖ ಊದಿಕೊಂಡಿರ್ತದೆ. ಆ ಸಿಟ್ಟು ಬಂದಿರ್ತದೆ ನೋಡಿ, ಅವನ ಮುಖಕ್ಕೊಂದ್ಸಲ ಕನ್ನಡಿ ಹಿಡಿ. ಕನ್ನಡಿ ಹೊಡೀತದೆ, ಹೋಗ್ಲಿ ಬಿಡಿ. ಆದ್ರೆ ಅವನಿಗೆ ಕಾಣ್ತದೆ, ಅಯ್ಯೋ ಎಷ್ಟು ಹೊಲಸು ನಂದು ಮುಖ ಅಂತ ಕಾಣಿಸ್ತದೆ. ಅವನ ಶಬ್ದ ಅವನಿಗೇ ಹೊಲಸಾಗಿ ಕಾಣಿಸ್ತದೆ. ಇಷ್ಟು ಹೊಲಸು ಗೊತ್ತುಂಟು ನಮಗೆ ಕೋಪ, ಆದರೂ ಕೋಪ ಬಿಡುವ ಸ್ಥಿತಿ ನಮ್ಮಲ್ಲಿಲ್ಲ. ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ಪುಡಿ, ಮನೆಯಲ್ಲಿ ಮಾತಾಡಿದವರಿಗೆಲ್ಲ ಆಕ್ಷೇಪಗಳು, ಸುರಿಮಣೆಗಳೇ ಇರ್ತವೆ. ನಮ್ಮ ಮನೆಯ ಗೋಡೆವೇ ಪುಡಿ ಆಗ್ತದೆ. ಟಿವಿಯನ್ನು ಉಳಿದ್ರೆ ಬಚಾವು ಅಷ್ಟೇ. ಹೀಗೆ ಎಲ್ಲ ಕೋಪದ ಆವೇಶಕ್ಕೆ ಇಡೀ ಮನೆಯಲ್ಲೇ ಒಂದು ಪ್ರಳಯಾಂತಿಕವಾದ ಸ್ಥಿತಿ ಇರ್ತದೆ. ನಾವು ದೇವರತ್ರ ಹೇಳಬೇಕು, ನಮ್ಮ ಕಾಮ ಕ್ರೋಧದ ಕಾಳಿಯ ಅವನನ್ನು ನಿಯಂತ್ರಣೆ ಮಾಡೋರು ಯಾರೂ ಇಲ್ಲ. ಕೃಷ್ಣ ಅವತ್ತು ಯಮುನೆಯ ಮಡೆಯಲ್ಲಿ ಆ ಯಮುನೆಗೆ ಹಾರಿ ಕಾಳಿಯನ ಹೆಡೆಯ ಮೇಲೆ ನಿಂತು 1000 ಪಡಾಮಂಡಲವನ್ನು ಪುಡಿ ಮಾಡಿದ ಕೃಷ್ಣ, ನಿನಗೊಂದು ಚಾಲೆಂಜ್. ಆ ಯಮುನಾ ಮಡು ಬೇಡ, ನಮ್ಮ ಮನಸ್ಸಿನ ಯಮುನಾ ಮಡು ಇದೆ. ಆ ಕಾಳಿಯ ಬೇಡ, ಕಾಮಕ್ರೋಧಗಳ ಕಾಳಿಯ ನಮ್ಮಲ್ಲಿ ಹೆಡೆ ಅರಳಿಸಿ ವಿಷವನ್ನು ಉಗುಳ್ತಾ ಇದ್ದಾನೆ. ಆ ಕಾಳಿಯನನ್ನು ನೀನು ರಕ್ಷಣೆ ಮಾಡಿದರೆ ಮಹತ್ವ ಅಲ್ಲ, ನನ್ನ ಮನಸ್ಸಿನ ಯಮುನಾ ಮಡುವಿನಲ್ಲಿ ವಿಹಾರ ಮಾಡಿ ನಮ್ಮನ್ನು ವಿಷ ಮೂರ್ಛಿತರನ್ನಾಗಿ ಮಾಡುವ ಆ ಕಾಮಕ್ರೋಧಗಳ ಕಾಳಿಯನನ್ನು ಹೆಡೆ ಮೇಲೆ ನಿಂತು ನೃತ್ಯ ಮಾಡಿ ಅವನನ್ನು ಪುಡಿ ಮಾಡು ಅಂತ ನಾವು ದಿನನಿತ್ಯ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದರೆ ನಮ್ಮ ಮನೆ ಮಕ್ಕಳು ಭಾಗ್ಯ ಅದೆಲ್ಲ ಸಮೃದ್ಧಿ ಆಗಲಿಕ್ಕೆ ಸಾಧ್ಯ. ಆ ಕೃಷ್ಣನಿಗೆ ಬೆಳಗಾದ್ರೆ ಒಂದ್ಸಲ ಪ್ರಾರ್ಥನೆ ಮಾಡಿ, ಕಾಳಿಯ ಪಣಮಾಣಿಕ್ಯ ರಂಜಿತ ಶ್ರೀಪದಾಂಬುಜ ಅಂತ ಪ್ರಾರ್ಥನೆ ಮಾಡಿ ನಮ್ಮ ಯಮುನೆಯನ್ನು ಕೂಡ ಕೃಷ್ಣ ಶುದ್ಧಿ ಮಾಡ್ತಾನೆ. ಆ ಯಮುನೆಯ ಮಡು ಹೇಗನೇ ಇರಲಿ, ನಮ್ಮ ಮನಸ್ಸಿನ ಯಮುನಾ ಮಡು ಶುದ್ಧವಾಗಿದ್ರೆ ನಮ್ಮ ಜೀವನ ಪಾವನ, ಪವಿತ್ರ, ಶುದ್ಧ, ಆರೋಗ್ಯಕರ ಅಂತ ಕೃಷ್ಣನಿಗೆ ನಮ್ಮ ಪ್ರಾರ್ಥನೆ ಸಲ್ಲಿಸಬೇಕಂತೆ. ಕೃಷ್ಣ ಯಮುನೆಯ ತೀರದಲ್ಲಿಯೇ ವಸತಿ ಮಾಡಿದ. ರಾತ್ರಿ ಕಾಲದಲ್ಲಿ ಎಲ್ಲ ಗೋವಳರಿದ್ರು ಒಟ್ಟಿಗೆನೆ. ರಾತ್ರಿ ಆಯಿತು, ಬೆಂಕಿ ಕಾಣಿಸಿತು ಕಾಡಿನಲ್ಲಿ. ಸಹಜ ಅದು. 2 ಮರಗಳಿಗೆ ತಿಕ್ಕಾಟ ಆದರೆ ಮರದ ಸಂಘರ್ಷದಿಂದ ಬೆಂಕಿ ಬರುವುದು ಸಹಜ. ಎಲ್ಲಿಯೂ ಬೆಂಕಿ ಬರಬಹುದು. ಅದನ್ನು ಕಾಡ್ಗಿಚ್ಚು ಅಂತ ಕರೀತಾರೆ. ಕಾಡಿನ ಕಿಚ್ಚು ಉರಿತಾ ಬಂತು. ಇಡೀ ಕಾಡನ್ನು ಸುಡುತ್ತಾ ಎಲ್ಲಿ ಕೃಷ್ಣ ಗೋವಳರ ಜೊತೆಗೆ ಇದ್ದ ಅಲ್ಲಿವರೆಗೆ ವ್ಯಾಪಿಸ್ತಾ ಬಂತು. ಗೋವಳರು ಕಕ್ಕಾಬಿಕ್ಕಿ ಆದರು. ಕೃಷ್ಣ ಬೆಂಕಿ ಬಂತು ಏನು ಮಾಡಬೇಕು ಅಂತ ತೋಚೋದಿಲ್ಲ. ಕೃಷ್ಣ ಹೇಳಿದ ಗೋವಳರಿಗೆ, ಕಣ್ಣು ಮುಚ್ಚಿದ್ರು.
ಕೃಷ್ಣ ಹೇಳಿದ ಕಣ್ ತೆರೆಯಿರಿ. ಕಣ್ ತೆಗೆದರು. ಕೃಷ್ಣ ಕೇಳಿದ ಕಾಡ್ಗಿಚ್ಚಿ ಎಲ್ಲಿಂಟು? ಇಲ್ಲವೇ ಇಲ್ಲ. ಏನಾಗಿತ್ತು? ಕಾಡ್ಗಿಚ್ಚನ್ನು ಕೃಷ್ಣ ನುಂಗಿದ. ಅಷ್ಟೋ ಬೆಂಕಿಯನ್ನು ಕೃಷ್ಣ ನುಂಗಿ ಹಾಕಿದ. ಗೋಳರಿಗೆ ಆಶ್ಚರ್ಯನೇ ಆಶ್ಚರ್ಯ. ಕಣ್ಣು ಮುಚ್ಚುವ ತನಕ ಬೆಂಕಿ ಇತ್ತು, ಕಣ್ಣು ಮುಚ್ಚಿ ತೆರೆದಾಗ ಬೆಂಕಿ ಇಲ್ಲ. ಎಲ್ಲಿ ಹೋಯಿತು? ಕೃಷ್ಣ ಹೇಳಿದ ನನ್ನ ಬಾಯೊಳಗೆ ಹೋಯಿತು. ಅಂದರೆ ಬೆಂಕಿಯನ್ನು ನುಂಗುವವ ಕೃಷ್ಣ. ನಾವು ದೇವರ ಹತ್ರ ಹೇಳಬೇಕು, ಕೃಷ್ಣ ಕಾಡಿನ ಕಿಚ್ಚನ್ನು ನುಂಗಿದವ ನೀನು. ಅದು ಆಶ್ಚರ್ಯ ಅಲ್ಲ. ನಮ್ಮ ಮನೆಯಲ್ಲಿ ದಿನ ಬೆಳಗಾದ್ರೆ ಬೆಂಕಿ ಉರಿತಲೇ ಇರ್ತದೆ. ಅವ ಇವನಿಗೆ ಬೆಂಕಿಯ ಉಂಡೆ ಉಗುಳ್ತಾನೆ, ಅವಳು ಇವನಿಗೆ ಬೆಂಕಿಯ ಉಂಡೆ ಉಗುಳ್ತಾಳೆ. ಮನೆಯಲ್ಲಿದ್ದವರೆಲ್ಲ ಬೆಂಕಿಯ ಉಂಡೆಗಳನ್ನೇ ಉಗುಳ್ತಾ ಇರುವುದು. ಯಾರು ನುಂಗುವವರು? ಕೃಷ್ಣ. ಆ ಬೆಂಕಿಯ ಉಂಡೆಗೆ ಆಹುತಿಯಾಗಿ ಮನೆಯೆಲ್ಲ ಕರಕಲಾಗ್ತಾ ಇದೆ. ಕೃಷ್ಣ ಕಾಡ್ಗಿಚ್ಚನ್ನು ನುಂಗಿದ ನೀನು ನಮ್ಮ ಮನೆಯ ಆಕ್ರೋಶದ ಬೆಂಕಿಯನ್ನು ನಂದಿಸು ಅಂತ ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಬೇಕಂತ. ಕೃಷ್ಣ ಕಣ್ಮುಚ್ಚಲಿಕ್ಕೆ ಯಾಕೆ ಹೇಳಿದ ಅಂತ ಒಂದು ಪ್ರಶ್ನೆ. ಗೋವರು ಕಣ್ಣು ಮುಚ್ಚಿದ್ರು ಅಂತ, ತೆರೆದ ಯಾಕೆ ಅಂತ. ಭಾಗವತ ಹೇಳಿತು, ಕೃಷ್ಣ ಬೆಂಕಿಯನ್ನು ನುಂಗಿದ, ಈ ದೃಶ್ಯ ನೋಡಬಾರದು ಅಂತ. ಯಾಕೆಂತಂದ್ರೆ ಕೃಷ್ಣ ಬೆಂಕಿಯನ್ನು ನುಂಗಿದ ಅಂತ ನೋಡಿದ್ರೆ ಕಕ್ಕಾಬಿಕ್ಕಿಯಾಗಿ ಹಾರ್ಟ್ ಅಟ್ಯಾಕ್ ಆಗಬೇಕು ಗೋವಳರಿಗೆ. ನೋಡಬೇಡಿ ಅಂತ ಕೃಷ್ಣ ಹೇಳಿದ. ಏನು ಗೊತ್ತು ಇದರ ಹಿನ್ನೆಲೆಯಲ್ಲಿ ಸಂದೇಶ? ಬೆಂಕಿಯನ್ನು ತಿಂದ ಕೃಷ್ಣ. ದೇವರು ಏನ್ ತಿಂತಾನೆ ಆವಾಗ ನೋಡಬಾರದು. ಇದು ಶಾಸ್ತ್ರದ ನಿಯಮ. ದೇವಸ್ಥಾನದಲ್ಲಿ ಎಲ್ಲಿಯಾದರೂ ನೈವೇದ್ಯ ಆದರೆ ಬಾಗಿಲು ಹಾಕ್ತಾರೆ. ಮಠ ಮಂದಿರಗಳಲ್ಲಿ ದೇವರಿಗೆ ಪೂಜೆ ಆದರೆ ನೈವೇದ್ಯ ಆಗುವಾಗ ಅಡ್ಡ ಹಿಡಿಯುತ್ತಾರೆ. ಮುಂಚೆ ಹೇಳ್ತಾರೆ, ದೇವರಿಗೆ ನೈವೇದ್ಯ ಆಗ್ತದೆ, ಯಾರು ನೋಡಬೇಡಿ, ಕಣ್ಣು ಮುಚ್ಚಿ. ನಮ್ದು 1000 ವಿಕಲ್ಪಗಳಿರ್ತವೆ. ಯಾಕೆ ನೋಡಬಾರದು ನೈವೇದ್ಯ ಆಗುವಾಗ ಅಂತ. ಕೆಲವರಿಗಂತೂ ಎಷ್ಟು ಕುತೂಹಲ ಇರ್ತದೆ ಅಂತಂದ್ರೆ, ಅಲ್ಲಿ ನೈವೇದ್ಯ ಆಗುವಾಗ ಅಡ್ಡ ಹಿಡಿದ್ರೆ ಸಂಧಿ ಮೂಲೆಯಲ್ಲಿ ಇಣಿಕಿ ನೋಡ್ತಾರೆ. ಅದೇ ಸ್ವಾಮಿಗಳೇ ಭಟ್ರೇ ಮುಂಗಿ ಹಾಕ್ತಾ ಇದೇನ ಅಂತ ಅವರಿಗೆ ಸಂಶಯ. ನೋಡಬೇಡಿ ನೈವೇದ್ಯ ಅಂತ ಶಾಸ್ತ್ರದಲ್ಲಿ ಹೇಳಿದರು. ಯಾಕೆ ಅಂತಂದ್ರೆ ಕೃಷ್ಣ ಬೆಂಕಿಯನ್ನು ತಿಂದ, ಕೃಷ್ಣ ಅನ್ನವನ್ನು ನಾವು ಕೊಟ್ಟದ್ದನ್ನು ತಿಂತಾನೆ, ನೋಡಬೇಡಿ ಅಂತ ಹೇಳಿದರು. ಯಾಕೆಂತಂದ್ರೆ ದೇವರ ನೈವೇದ್ಯ ನಮಗ ಅರ್ಥ ಆಗುವುದಿಲ್ಲ ಅಂತ. ಜ್ಞಾನಿಗಳ ಹತ್ರ ನೈವೇದ್ಯವನ್ನು ಸಮರ್ಪಣೆ ಮಾಡಿಸ್ತೇವೆ. ಅವರಿಗೆ ಗೊತ್ತು ದೇವರಿಗೆ ಹೇಗೆ ಉಣಿಸಬೇಕು ಅಂತ ಅವರಿಗೆ ಗೊತ್ತು. ಹಾಗಾಗಿ ಅವರ ಮೂಲಕ ನೈವೇದ್ಯವನ್ನು ಮಾಡಿಸುವ ಸಂಪ್ರದಾಯ ನಮ್ಮಲ್ಲಿ. ಕರೂರು ಅಂತ ತಮಿಳುನಾಡಿನಲ್ಲಿ ಒಂದು ಜಾಗ ಇದೆ, ಶ್ರೀನಿವಾಸ ದೇವರ ದೇವಸ್ಥಾನ. ಅದು ಎತ್ತರದ ಶ್ರೀನಿವಾಸ ದೇವರು. ಅಲ್ಲಿಗೆ ಒಬ್ಬ ಅರ್ಚಕ ಇದ್ದಂತೆ. ಅವನು ದಿನ ಹೋಗಿ ನೈವೇದ್ಯ ಮಾಡಿ ಬರಬೇಕು. ಒಂದು ದಿವಸ ಅವನಿಗೆ ಎಲ್ಲಿಯೋ ಒಂದು ಪೌರೋಹಿತ್ಯಕ್ಕನೋ ಜ್ಯೋತಿಷ್ಯ ಹೇಳಲಿಕ್ಕೋ ಹೋಗ್ಲಿಕ್ಕಿತ್ತು. ಮಗನಿಗೆ ಹೇಳಿ ಹೋಗ್ತಾನೆ, ದೇವರ ಪೂಜೆ ಮಾಡಿ ಬಾ ಅಂತ. ಹೋಗುವಾಗ ಹೇಳಿದ್ದ, ನೈವೇದ್ಯ ಇಲ್ಲಿಂದಲೇ ಹಿಡ್ಕೊಂಡು ಹೋಗ್ಬೇಕು, ದೇವರಿಗೆ ಉಣಿಸ್ಬೇಕು, ದೇವರಿಗೆ ತಿನ್ನಿಸಿ ತಟ್ಟೆಯನ್ನು ಹಾಗೇ ಇಟ್ಕೊಂಡು ಬರಬೇಕು, ಹೋಗು ಅಂತ ಹೇಳಿ ಕಳಿಸಿದ. ಪುಟಾಣಿ ಹುಡುಗ, ಉಪನಯನದಷ್ಟೇ. ಅಪ್ಪ ಹೇಳಿದ ಮಾತನ್ನು ಕೇಳಿಕೊಂಡು ತಟ್ಟೆ ಹಿಡ್ಕೊಂಡು ಹೋಗ್ತಾನೆ ದೇವಸ್ಥಾನಕ್ಕೆ. ದೇವರಿಗೆ ಹೇಳ್ತಾನೆ, ಶ್ರೀನಿವಾಸ ಬೇಗ ಹೋಗ್ಬೇಕು, ನನಗೆ ಹಸಿವಾಗ್ತಾ ಇದೆ, ಊಟ ಮಾಡಬೇಕು, ನೀನು ಊಟ ಮಾಡು ಅಂತ. ಅದು ಕಲ್ಲಿನ ವಿಗ್ರಹ. ಏನ್ ತಿಂತದೆ ನೈವೇದ್ಯ? ಬೆಳಗಾಯಿತು, ಮಧ್ಯಾಹ್ನ ಆಯಿತು. ಹುಡುಗ ಹೇಳ್ತಲೇ ಇದ್ದಾನೆ ಶ್ರೀನಿವಾಸನ ಹತ್ರ, ಶ್ರೀನಿವಾಸ ಪ್ಲೀಸ್ ಬೇಗ ಊಟ ಮಾಡೋ, ನನಗೆ ಹೋಗ್ಬೇಕು, ನನಗೆ ಹಸಿವಾಗ್ತದೆ, ತಿನ್ನು ಬೇಗ ಅಂತ. ಶ್ರೀನಿವಾಸ ಅಲ್ಲಾಡೋದಿಲ್ಲ. ಸಾಯಂಕಾಲ ಆಯ್ತು. ಮನೆಯಲ್ಲೆಲ್ಲ ಟೆನ್ಷನ್, ಹುಡುಗ ಹೋದವ ಬರಲಿಲ್ಲ, ಹುಡುಗ ಹೋದವ ಬರಲಿಲ್ಲ. ಈ ಹುಡುಗನಿಗೂ ಅಷ್ಟೇ ಕತ್ಲಾಯ್ತು, ಇನ್ನು ಹೇಗೆ ಹೋಗೋದು ಅಂತ ತಟ್ಟೆ ಹಿಡಿದಂತೆ. ಶ್ರೀನಿವಾಸನ ಹತ್ರ ಹೇಳಿದಂತೆ, ಶ್ರೀನಿವಾಸ ಬೆಳಿಗ್ಗೆ ಬಂದಿದ್ದೇನೆ, ಮಧ್ಯಾಹ್ನ ದಾಟಿತು, ಸಾಯಂಕಾಲ ಆಗ್ತಾ ಇದೆ, ಸೂರ್ಯ ಮುಳುಗ್ತಾನೆ, ಸೂರ್ಯ ಮುಳುಗಿದ್ರೆ ನನಗೆ ಮನೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಅಪ್ಪ ಅಮ್ಮ ಟೆನ್ಷನ್ ಆಗ್ತದೆ, ಅಪ್ಪ ಅಮ್ಮ ಸಾಯ್ತಾರೆ, ಅಪ್ಪ ಅಮ್ಮ ಸತ್ರು ಪರವಾಗಿಲ್ಲ ಅಂದ್ರೆ ಉಪವಾಸ ಕೂಡು, ನನಗೆ ಗೊತ್ತಿಲ್ಲ ಚಿಂತ್ಯಾ ಇಲ್ವಾ ಅಂತ ತಟ್ಟೆಯನ್ನು ಹುಡುಗ ಎತ್ತಿ ಹಿಡಿದಂತೆ. ಆ ಶ್ರೀನಿವಾಸನಿಗೆ ಏನನಿಸ್ತೋ ಗೊತ್ತಿಲ್ಲ, ಅವ ತಲೆಯನ್ನು ಬಗ್ಗಿಸಿದ, ತಟ್ಟೆಗೆ ಬಾಯಿ ಹಾಕಿದ, ಹುಡುಗ ಕೊಟ್ಟ ನೈವೇದ್ಯವನ್ನು ತಿಂದ ಅಂತ ಕರೂರಿನಲ್ಲಿ ಇರತಕ್ಕಂತಹ ಸಂಗೀತ. ಇವತ್ತೂ ಅಲ್ಲಿಯ ಶ್ರೀನಿವಾಸ ತಲೆ ತಗ್ಗಿಸಿ ನಿಂತಿದ್ದಾನಂತೆ. ಯಾಕಂದ್ರೆ ಹುಡುಗನ ತಟ್ಟೆಗೆ ಬಾಯಿ ಹಾಕ್ಲಿಕ್ಕೆ ಬಗ್ಗಿದ ಶ್ರೀನಿವಾಸನಿಗೆ ತಲೆ ಎತ್ತಲಿಕ್ಕಾಗ್ಲಿಲ್ಲಂತೆ. ಅಷ್ಟು ಭಕ್ತಿಯಿಂದ ಆ ಹುಡುಗ ತಿನ್ನಿಸಿದಂತೆ. ಮನೆಗೆ ಬಂದ್ರೆ ಅಪ್ಪ ಅಮ್ಮ ಹೇಳಿದ್ರು, ಯಾಕೋ ತಡ ಆಯ್ತು ಅಂತ.
ತಡಾದ್ದು ನೀವು ಕೊಟ್ಟ ಅನ್ನ ತಿನ್ಲಿಕ್ಕೆ ತಡ ಮಾಡಿದ ಶ್ರೀನಿವಾಸ ನಾನೇನು ಮಾಡ್ಲಿ ಅಂತ ತಿಂದನ. ಹೌದು, ಅಲ್ಲ ಶ್ರೀನಿವಾಸ ತಿಂದ, ನೀನೇ ತಿನ್ನ. ಸಿಟ್ಟುವಂತ ಹುಡುಗನಿಗೆ ಹೇಳ್ದಂತೆ, ಅಪ್ಪ ನೀನು ಹೇಳಿದ್ದಿ ಶ್ರೀನಿವಾಸನಿಗೆ ಉಣಿಸೇ ಬಂದೆ. ಹೇಗೆ ಉಣಿಸಿದಿ? ಅವನಿಗೆ ಅಪ್ಪನಿಗೆ ಆಶ್ಚರ್ಯ. ನಾನು 50 ವರ್ಷದಿಂದ ಹೋಗ್ತಾ ಇದ್ದೇನೆ ದೇವಸ್ಥಾನಕ್ಕೆ, ಒಂದಿನ ಶ್ರೀನಿವಾಸ ಉಣ್ಣಿಲ್ಲ, ನೀನು ಒಂದೇ ದಿವಸ ಹೋದ್ದು ಶ್ರೀನಿವಾಸ ಹೇಗೆ ಉಂಡ ಕೇಳ್ತೇನೆ ಅಂತ. ಶ್ರೀನಿವಾಸ ಹೇಳಿದ ಅಪ್ಪನ ಹತ್ರ, ನೋಡು ನೀನು ಬರ್ತಿದ್ದಿ ಹೋಗ್ತಿದ್ದಿ, ಒಂದಿನೂ ಊಟ ಮಾಡೋದು ನನಗೆ ಹೇಳಲಿಲ್ಲ, ನಿನ್ನ ಮಂತ್ರ ಹೇಳಿದ್ದಿ ಹೋಗಿದ್ದಿ, ನಿನ್ನ ಮಂತ್ರಕ್ಕೆ ಮುಗಿ ಹೋಗ್ತಿತ್ತು. ನಿನ್ನ ಮಗ ಹಾಗಲ್ಲ, ಅವನು ರೇಗ್ತಾ ಇದ್ದ, ತಿನ್ನು 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 ಅಂತ. ಮಂತ್ರಕ್ಕಿಂತ ಜಾಸ್ತಿ ಒಳಗಿನ ಪ್ರೀತಿ ಭಾವ ಅವರಲ್ಲಿ ತುಂಬಿತ್ತು, ಹಾಗಾಗಿ ಉಣ್ಣದೆ ನನಗೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ನೈವೇದ್ಯದಲ್ಲಿ ಇರುವಂತಹದ್ದು ಭಾವಗಳು, ಭಾವನೆಗಳು, ಪ್ರೀತಿ. ನಾ ಬೆಳಗ್ಗೆ ಹೇಳಿದ ಹಾಗೆ ದೇವರಿಗೆ ಭೌತಿಕವಾದ ಪ್ರಾಕೃತವಾದ ಅನ್ನ ದೇವರಿಗೆ ಬೇಡ, ಅಲ್ಲಿ ಅಪ್ರಾಕೃತವಾದ ಪ್ರೀತಿ ದೇವರು ಬಯಸ್ತಾನೆ. ಅದನ್ನ ಮಧ್ವಾಚಾರ್ಯರು ಹೇಳ್ತಾರೆ, ಅನ್ಯಾಹಿ ಸುರಭುಕ್ತಿ ನಾತ್ರ ವಿಚಾರ್ಯಮಸ್ತಿ. ದೇವರು ತಿನ್ನುವುದು ಅಂತಂದ್ರೆ ಈ ಭೌತಿಕವಾದ ವಸ್ತುವನ್ನು ತಿನ್ನುವುದಲ್ಲ, ಅದರ ಒಳಗೆ ನಮ್ಗೆ ಎಲ್ಲಿ ಅರ್ಥ ಆಗುವುದಿಲ್ಲ. ಅದಕ್ಕೆ ಅಡ್ಡ ಹಿಡೀರಿ, ವಿಶ್ವಕ್ ಸೇರನ ಮೂಲಕ ನೈವೇದ್ಯ ಸಮರ್ಪಣೆ ಆಗ್ತದೆ ಅಂತ ಅನುಸಂಧಾನ ಕೊಟ್ಟರು. ಕಣ್ಣು ಮುಚ್ಚಿ ನೋಡಿ ಭಗವಂತ ತಿನ್ನುವುದನ್ನು, ಭಗವಂತನ ನೈವೇದ್ಯವನ್ನು ಅನುಭವಿಸ್ಲಿಕ್ಕಾಗತ್ತೆ ಅಂತ. ಕಣ್ಣು ತೆರೆದ್ರೆ ನೋಡ್ಲಿಕ್ಕಾಗುವುದಿಲ್ಲ, ಕಣ್ಣು ಮುಚ್ಚಿದ್ರೆ ಸಾಧ್ಯ. ಅಪ್ಪನಿಗೆ ನೈವೇದ್ಯ ಸಮರ್ಪಣೆ ಮಾಡ್ಲಿಕ್ಕಾಗ್ಲಿಲ್ಲ, ಮಗನಿಗೆ ಸಮರ್ಪಣೆ ಮಾಡ್ಲಿಕ್ಕಾಯ್ತು. ವಯಸ್ಸು ಮುಖ್ಯ ಅಲ್ಲ, ಒಳಗಿನ ಭಾವ ಮುಖ್ಯ, ಒಳಗಿನ ಪ್ರೀತಿ ಮುಖ್ಯ. ಹಾಗಾಗಿ ದೇವರ ಪೂಜೆ ಕಷ್ಟ ಇಲ್ಲ, ಸುಲಭ ಪೂಜೆಯ ಮಾಡಿರೋ ಅಂತ ದಾಸರು ಹೇಳಿದ ಹಾಗೆ ದೇವರ ಪೂಜೆ ಭಾರೀ ಸುಲಭ. ಅದಕ್ಕೆ ಹೊರಗಿನ ಪರಿಕರ ಬೇಡ, ಒಳಗಿನ ಅಂತರಂಗದ ಸಮರ್ಪಣಾ ಮನೋಭಾವ ಬೇಕು. ಅದರಿಂದ ದೇವರ ಪೂಜೆ. ಕೃಷ್ಣ ಹೇಳಿದ ಕಣ್ಣು ಮುಚ್ಚಿ, ಅಂದ್ರೆ ಕಣ್ಣು ಮುಚ್ಚಿ ದೇವರನ್ನು ಚಿಂತನೆ ಮಾಡಿ ನೈವೇದ್ಯವನ್ನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಅಂತ ಕೃಷ್ಣನ ನೈವೇದ್ಯ ಸಮರ್ಪಣೆ ನಡೆಯಿತು. ಅಂದ್ರೆ ಮುಖದಿಂದ ಬಂದ ಅಗ್ನಿ ಮುಖವನ್ನು ಹೋಗಿ ಸೇರಿತಂತೆ. ವಾದಿರಾಜರು ಹೇಳುತ್ತಾರೆ, ನಿಮಗೆಲ್ಲ ಆಶ್ಚರ್ಯ, ಕೃಷ್ಣ ಬೆಂಕಿ ತಿಂದ ಅಂತ. ವಾದಿರಾಜರು ಹೇಳಿದರು, ನನಗೇನು ಆಶ್ಚರ್ಯ ಆಗುವುದಿಲ್ಲ ಅಂತ. ಯಾಕೆ ಅಂತಂದ್ರೆ ಎಲ್ಲಿಂದ ಯಾವುದು ಬಂತೋ ಅಲ್ಲಿಗೆ ಹೋಗಿ ಅದು ಸೇರಿದ್ರೆ ಅದೇನೋ ಆಶ್ಚರ್ಯ ಅಂತ. ಆಶ್ಚರ್ಯನೂ ಅಲ್ಲ. ಮುಖಾತೆ ಇಂದ್ರಶ್ಚ ಅಗ್ನಿಶ್ಚ, ಭಗವಂತನ ಮುಖದಿಂದ ಬಂದ ಬೆಂಕಿ ಎಲ್ಲಿ ಹೋಗಿ ಸೇರಿತು? ಭಗವಂತನ ಮುಖಕ್ಕೆ ಹೋಗಿ ಸೇರಿದ್ರೆ ಇಲ್ಲಿ ಏನೋ ಆಶ್ಚರ್ಯ ಅಂತ ವಾದಿರಾಜರು ಕೇಳಿದರು. ಕೃಷ್ಣ ಬೆಂಕಿಯನ್ನು ನುಂಗಿದ ಅಲ್ಲ, ನಾವು ನೀವು ಉಗುಳುವ ಬೆಂಕಿಯನ್ನೆಲ್ಲ ಭಗವಂತ ಸ್ವೀಕಾರ ಮಾಡ್ತಾನೆ. ಅದನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡುವ ದೇವರು ಶ್ರೀಕೃಷ್ಣ ಅಂತ ವಾದಿರಾಜರು ತಮಾಷೆ ಮಾಡಿ ಹೇಳ್ತಾರೆ. ಕೃಷ್ಣ ಬೆಂಕಿಯನ್ನು ನುಂಗಿದ ಅಂತ. ಕೃಷ್ಣನ ಹತ್ರ ಹೋಗಿ ಕೇಳಿದ್ರಂತೆ, ಕೃಷ್ಣ ಯಾಕೋ ನೀನು ಬೆಂಕಿ ತಿಂದಿ ಅಂತ. ಅದಕ್ಕೆ ಕೃಷ್ಣನ ಕಡೆಯವರು ಹೇಳಿದರಂತೆ, ಮತ್ತೆ ಯಾಕೋ ಇಲ್ಲ, ಅದು ಯಮುನೆಯಲ್ಲಿ ಸ್ನಾನ ಮಾಡಿದ್ದ ನೋಡಿ ಕೃಷ್ಣ. ಅದು ಎಷ್ಟು ಹೊತ್ತು, ಬೆಳಗಿನಿಂದ ಸಾಯಂಕಾಲ ತನಕ ಯಮುನೆಯಲ್ಲಿ ಉರುಳಿದ್ದು, ಅದರೊಳಗೆ ಮುಳುಗಿದ್ದು. ಹಾಗಾಗಿ ಯಮುನೆ ನೀರು ಅಂದ್ರೆ ಕೋಲ್ಡ್ ಐಸ್ ವಾಟರ್. ಅದು ನೀವು ಜನವರಿ ಫೆಬ್ರವರಿ ತಿಂಗಳಿಗೆ ಹೋಗಿ ಉತ್ತರ ಭಾರತಕ್ಕೆ, ಅತ್ಯಂತ ಶೀತಲಮಯವಾದ ವಾತಾವರಣ. ಯಮುನೆಯ ನೀರಂತೂ ಕೈಯಿಂದ ಮುಟ್ಲಿಕ್ಕಾಗುವುದಿಲ್ಲ, ಐಸ್ ವಾಟರ್ ಅದು. ಕೃಷ್ಣ ಅದರಲ್ಲಿ ಮುಳುಗಿದ್ದಾನೆ, ಅವಗಾಹನೆ ಮಾಡಿದ್ದಾನೆ. ಹಾಗಿರ್ಬೋದು ಕೃಷ್ಣ ತುಂಬಾ ಕೋಲ್ಡ್ ಆಗಿದ್ದ. ದೇವರು ಹೇಳಿದಂತೆ, ಕೃಷ್ಣನ ಕಡೆಯವರು ಹೇಳಿದ್ರಂತೆ, ದೇವರು ಯಾಕೆ ಬೆಂಕಿ ತಿಂದ ಅಂತಂದ್ರೆ ಕೃಷ್ಣನ ಮೈಯೆಲ್ಲ ಐಸ್ ಆಗಿತ್ತು, ಕೋಲ್ಡ್ ಆಗಿತ್ತು, ಸ್ವಲ್ಪ ಬೆಂಕಿ ತಿಂದರೆ ಕರೆಕ್ಟ್ ಆಗಿ ಬಿಡುತ್ತೆ ಅಂತ ದೇವರು ಬೆಂಕಿ ತಿಂದ ಅಂತ ಜನ ಪಕ್ಕದ ಕಡೆಯವರು ಹೇಳಿದರು. ದೇವರಿಗೆ ಐಸೂ ಇಲ್ಲ, ದೇವರಿಗೆ ಬಿಸಿಯೂ ಇಲ್ಲ, ದೇವರ ಶರೀರ ಜ್ಞಾನಾನಂದಮಯವಾದ ಶರೀರ ಅಂತ ಭಾಗವತ ನಮಗೆ ಕೊಟ್ಟಿರತಕ್ಕಂತಹ ಚಿಂತನೆ. ಕೃಷ್ಣ ಗೋವಳರ ಜೊತೆಗೆ ಆಡ್ತಾ ಆಡ್ತಾ ಭಾರೀ ದೂರಕ್ಕೆ ಸಾಗಿದ ಅಂತೆ. ಹುಡುಗರಿಗೆ ಹಸಿವು ಪ್ರಾರಂಭ ಆಯಿತು. ಕೃಷ್ಣನ ಹತ್ರ ಹೇಳಿದ್ರು, ಕೃಷ್ಣ ಹಸಿವಾಗತ್ತೆ ಅಂತ. ದೇವರ ಜವಾಬ್ದಾರಿ, ಹಸಿವಾಯಿತು ಅಂತಾದಾಗ ಹಸಿವು ನಿವಾರಣೆ ಮಾಡುವಂತಹದ್ದು. ಕೃಷ್ಣ ಹೇಳಿದ, ನೋಡಿ ಅಲ್ಲಿ ಹೊಗೆ ಬರ್ತಾ ಇದೆ ಅಂತ. ಹೌದು ಅಂತ ಹೇಳಿದ್ರು. ಹೊಗೆ ಬರುತ್ತೆ ಅಂತಂದ್ರೆ ಅಲ್ಲಿ ಬೆಂಕಿ ಇದೆ ಅಂತ ಅರ್ಥ. ಯತ್ರ ಧೂಮಸ್ತತ್ರ ಅಗ್ನಿ. ಹೋಗಿ ಅಲ್ಲಿಗೆ ಕೇಳಿ, ಅಲ್ಲಿ ನೈವೇದ್ಯ ಆಗ್ತಾ ಇರ್ತದೆ, ತನ್ನಿ ಊಟ ಮಾಡಿ. ಹೋದ್ರು. ಯಜ್ಞ ನಡೀತಾ ಇದೆ,
ಭಾರೀ ಸ್ವಾಹಾಕಾರ. ಹೋಗಿ ಬ್ರಾಹ್ಮಣರ ಹತ್ರ ಗಂಡಸರ ಹತ್ರ ಹೇಳಿದರು ಈ ಹುಡುಗರು, ನೋಡಿ ಕೃಷ್ಣ ಬಂದಿದ್ದಾನೆ, ನೈವೇದ್ಯಕ್ಕೆ ಆಹಾರ ಬೇಕು, ಕೊಡಿ. ಆ ಬ್ರಾಹ್ಮಣರಿಗೆ ಸಿಟ್ಟುವಂತ್ರಿ. ಮೊದಲೇ ಬೆಂಕಿ ಹತ್ರ ಇದ್ದವರು ಕೆಂಪಾಗಿ ಬಿಟ್ಟಿದ್ರು. ಈ ಹುಡುಗರು ಊಟ ಕೊಡಿ ಅಂತ ಕೇಳಿದಾಗ ಇನ್ನಷ್ಟು ಕೆಂಪಾಗಿ ಬಿಟ್ರು. ಬೈದ್ರು, ಬುದ್ಧಿ ಇಲ್ವಾ ನಿಮಗೆ? ಇಲ್ಲಿ ಹೋಮ ನಡೀತಾ ಇದೆ, ಹೋಗಿ ನಿಮಗೆ ಅನ್ನನ ಹೋಮ ಮುಗಿಬೇಕು, ಮಹಾಮಂಗಳಾರತಿ ಆಗಬೇಕು, ನೈವೇದ್ಯ ಸಮರ್ಪಣೆ ಆಗಬೇಕು, ಬ್ರಾಹ್ಮಣರ ಪಂಕ್ತಿ ಮುಗಿಬೇಕು, ಆಮೇಲೆ ಬನ್ನಿ ಹೋಗಿ ಅಂತ ಜೋರು ಮಾಡಿದ್ರು. ಹುಡುಗರಿಗೆ ನಾಚಿಗೆ ಆಯ್ತು, ತಲೆ ಎತ್ತಲಿಕ್ಕಾಗಲಿಲ್ಲ. ಅವರು ಕೊಡದಿದ್ರೂ ಪರವಾಗಿಲ್ಲ, ಈ ಬೈದ್ರು ನೋಡಿ ತಡ್ಕೊಳ್ಳಿಕ್ಕಾಗಲಿಲ್ಲ. ಕೃಷ್ಣನ ಹತ್ರ ಬಂದು ಹೇಳಿದ್ರು, ಕೃಷ್ಣ ನಿಜವಾಗಿ ಕೆಂಡಾಮಂಡಲ ಆಗಬೇಕು. ಹಂಗೆ ಹೇಳಿದ್ರ? ಯಾರು ಹೇಳಿದ್ದು? ಬೈಬೇಕಿತ್ತು. ದೇವರು ನಿರ್ವಿಕಾರ, ಏನು ಆಗ್ಲಿಲ್ಲ, ತೊಂದರೆನೇ ಆಗ್ಲಿಲ್ಲ ಅಂತ ದೇವರು ಹೇಳಿದಂತೆ ಆ ಹುಡುಗರ ಹತ್ರ, ನೀವು ಎಲ್ಲಿ ಕೇಳಿದ್ದು? ಮನೆ ಎದುರು ಭಾಗದಲ್ಲಿ. ಯಾರ ಹತ್ರ ಕೇಳಿದ್ದು? ಗಂಡಸರ ಹತ್ರ. ಕೃಷ್ಣ ಹೇಳಿದ್ರು, ಗಂಡಸರ ಹತ್ರ ಕೇಳಿಕ್ಕೆ ನೀವು ಯಾರು ಹೇಳಿದ್ದು? ಅಲ್ಲ, ನೀನೇ ಹೇಳಿದ್ದು. ನಾನು ಹೇಳಲಿಲ್ಲ. ನೋಡಿ, ಕೆಲಸ ಮಾಡಿ, ಹಿಂಬದಿಯಿಂದ ಹೋಗಿ, ಹೆಣ್ಮಕ್ಕಳು ಇರ್ತಾರೆ, ಅಡಿಗೆ ಮನೆಯಲ್ಲಿ ಇರ್ತಾರೆ, ಅವರ ಹತ್ರ ಹೋಗಿ ಹೇಳಿ, ಕೃಷ್ಣ ಬಂದಿದ್ದಾನೆ, ಕೃಷ್ಣನಿಗೆ ಹಸಿವಾಗ್ತಾ ಇದೆ, ಕೃಷ್ಣನಿಗೆ ಭೋಗ ಬೇಕು, ಅನ್ನ ಬೇಕು ಅಂತ ಕೇಳಿ, ಇದೇ ಶಬ್ದ ಹೇಳಿ. ಹೋದ್ರು. ಗಂಡಸರಿಂದ ಆಯ್ತು, ಬೇಕಾದಷ್ಟು ಮಾನ. ಇನ್ನು ಹೆಣ್ಮಕ್ಕಳ ಹತ್ರ ಹೋಗಿ ಪೊರಕೆಯಿಂದ ಪಡೆದಿನ ಬರಬೇಕು ಅಂತ ಆಲೋಚನೆ ಮಾಡಿ ಹೋದ್ರು. ಕೃಷ್ಣ ಕೃಷ್ಣ ಅಂತ ಹೆಣ್ಮಕ್ಕಳ ಹತ್ರ ಹೋಗಿ ಹೇಳಿದ್ರು, ಅಮ್ಮ ಕೃಷ್ಣ ಬಂದಿದ್ದಾನೆ. ಕೃಷ್ಣ ಬಂದ ಅಂತ ಕೇಳಿದ ತಕ್ಷಣ ಕಿವಿ ನೆಟ್ಟಗಾಯ್ತು. ಹುಡುಗರು ಹೇಳಿದ್ರು, ಕೃಷ್ಣನಿಗೆ ಹಸಿವು. ವಾ, ಏನ್ ಸ್ಫೂರ್ತಿವಂತವರಿಗೆ, ನೈವೇದ್ಯ ಬಯಸಿದ್ದಾನೆ ಅಂತ. ಇನ್ನಲ್ಲಿ ಪೂಜೆನೂ ಆಗಲಿಲ್ಲ, ಪೂರ್ಣಾವತಿಯೂ ಆಗಲಿಲ್ಲ. ಹೆಣ್ಮಕ್ಕಳು ಬಂಗಾರದ ತಟ್ಟೆಯಲ್ಲಿ ಹಾಕಿ ತಾ ಷಡ್ವಿಧ ಅನ್ನ, ಪರಿಪೂರ್ಣ ಅನ್ನಾನಿ, ಎಲ್ಲ ಷಡ್ವಿಧವಾದ ಅನ್ನವನ್ನು ತುಂಬಿಸಿ ಹೊರಟರು, ತಲೆಯ ಮೇಲೆ ಇಟ್ಟುಕೊಂಡು ಕೃಷ್ಣನಿಗೆ ನೈವೇದ್ಯಕ್ಕೆ ಅಂತ. ಎಲ್ಲ ಹೆಣ್ಮಕ್ಕಳು ಹೋಗ್ತಾ ಇದ್ದಾರೆ. ಈ ಗಂಡಸರು ಪೂರ್ಣಾವತಿ ಮುಗಿಸಿ ಬರ್ತಾರೆ, ಒಬ್ರು ಹೆಣ್ಮಕ್ಕಳು ಇಲ್ಲಿಲ್ಲ. ನೈವೇದ್ಯಕ್ಕೆ ಎಲೆ ಹಾಕಬೇಕು, ಅಡಿಗೆನೇ ಇಲ್ಲ. ಒಬ್ಬ ಗಂಡಸ್ತು ಬಂದ, ಕೊನೆಯವ. ಬರುವಾಗ ಒಬ್ಬ ಹೆಣ್ಮಗಳು ಪಾಪ ಅಲ್ಲಿ ತಟ್ಟೆಯಲ್ಲಿ ಹಾಕುವಾಗ ಲೇಟ್ ಆಯ್ತು. ಅವಳದೇ ಗಂಡ ಬಂದು ನಿಂತ ಅವಳ ಎದುರಿಗೆ. ಕೇಳಿದ, ಎಲ್ಲಿಗೆ ಅಂತ. ಕೃಷ್ಣನ ಹತ್ರ ಅಂತ. ಸಾಕಧಿಕ ಪ್ರಸಂಗ ಅಂತ ಕೂತ್ಲಂತೆ. ಅಲ್ಲಿ ಕೂತು ಕೃಷ್ಣ 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 ಅಂತ ಎಣಿಸಿದ್ಲಂತೆ. ಅಲ್ಲಿಯೇ ಪ್ರಾಣವನ್ನು ಪರಿತ್ಯಾಗ ಮಾಡಿದ್ಲಂತೆ. ಭಾಗವತ ಹೇಳ್ತದೆ, ಎಂತಹ ಪುಣ್ಯಾತ್ಮಳು ಈ ಹೆಣ್ಮಗಳು ಅಂತ. ಯಾಕಂದ್ರೆ ಗಂಡನಿಗಿಂತಲೂ ಕೂಡ ಕೃಷ್ಣ ದೊಡ್ಡವನಾಗಿ ಕಾಣಿಸಿದ. ಕೃಷ್ಣನಿಗೆ ನೈವೇದ್ಯ ಕೊಡ್ಲಿಕ್ಕಾಗ್ಲಿಲ್ಲ ಅಂತ ಚಿಂತೆಯಲ್ಲಿ ಕೃಷ್ಣ 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 ಅಂತ ಸ್ಮರಣೆ ಮಾಡಿ ಪ್ರಾಣವನ್ನು ಪರಿತ್ಯಾಗ ಮಾಡಿದ್ಲಲ್ಲ, ಇವರಿಗಿಂತ ದೊಡ್ಡ ಯೋಗಿಗಳು ಯಾರು ಅಂತ ಭಾಗವತ ಪ್ರಶ್ನೆ ಮಾಡಿತ್ತು. ಯಾಕೆಂತಂದ್ರೆ ಕೊನೇ ಕಾಲಕ್ಕೆ ಕೃಷ್ಣನ ಸ್ಮರಣೆ ಬರಬೇಕು. ಎಂ ಭಾವಂ ಸ್ಮರಣಿಯಾತಿ ತ್ಯಜತಿ ಅಂತೆ ಕಲೇವರಂ ತಂ ತಮೈವೇತಿ ಕೌಂತೇಯ ಸದಾ ತದ್ಭಾವ ಭಾವಿತಃ ಅಂತ. ಕೊನೆಯ ಕಾಲಕ್ಕೆ ಭಗವಂತನ ಸ್ಮರಣೆ ಬರಬೇಕಂತೆ. ಎಲ್ಲಿ ಭಗವಂತನ ಸ್ಮರಣೆ ಬರ್ತದ್ರಿ? ಕೊನೆಯ ಕಾಲಕ್ಕೆ ಆಸ್ತಿ ಪಾಸ್ತಿ ಮಕ್ಕಳು ಇದೇ ಚಿಂತೆಯಲ್ಲಿ ಜೀವ ಬಿಡ್ತೇವೆ ಹೊರತು ದೇವರನ್ನು ಸ್ಮರಣೆ ಮಾಡ್ಲಿಕ್ಕಾಗುವುದಿಲ್ಲ ಅಂತ. ಕೊನೆಯ ಕಾಲಕ್ಕೆ ಏನು ಸ್ಮರಣೆ ಮಾಡ್ತೇವೆ, ಭಗವಂತ ಆ ಯೋಗವನ್ನು ನಮಗೆ ಕಲ್ಪನೆ ಮಾಡಿ ಕೊಡ್ತಾನೆ ಅಂತ. ನಾವು ಕೊನೆಯ ಕಾಲಕ್ಕೆ ಈ ಗಲ್ಲಿಗೆ ಏರಿಸ್ತಾರೆ ನೋಡಿ, ಪಾಪ ಮಾಡಿದವರನ್ನು ಶಿಕ್ಷೆ ಕೊಂಡು ಅವರ ಹತ್ರ ಕೇಳ್ತಾರೆ ಅಂತೆ. ಕೊನೆಯ ಕಾಲ ಅವ್ರದ್ದು ಲಾಸ್ಟ್ ಜೀವನದ ಕೊನೆಯದ್ದು, ಗಲ್ಲಿಗೆ ಏರಿಸ್ಬೇಕು, ಸತ್ತೇ ಹೋಗ್ತಾರೆ ಗ್ಯಾರಂಟಿ. ಅವರು ಅವರಿಗೂ ಗೊತ್ತು, ಗಲ್ಲಿಗೆ ಏರಿಸೋರಿಗೂ ಗೊತ್ತು. ಅವ್ರ ಹತ್ರ ಕೇಳ್ತಾರೆ ಅಂತೆ, ಗಲ್ಲಿಗೆ ಏರುವವ್ರ ಹತ್ರ ಕೇಳ್ತಾರೆ ಅಂತೆ, ನಿಮ್ಗೇನು ಬೇಕು, ಕೊನೆಯ ಜೀವನದ ಆಸೆ ಏನು ಅಂತ ಕೇಳ್ತಾರೆ ಅಂತೆ. ಹೇಳ್ಬೋದಿತ್ತು ನೋಡಿ, ಒಂಥರ ಭಾಗವತ ಕೇಳಬೇಕು ಅಂತ ಕೇಳಿದರೆ 7 ದಿವಸ ಆದರೂ ಆಯುಷ್ಯ ಜಾಸ್ತಿ ಆಗುತ್ತೆ. ಬರೋಲ್ಲದು, ಆ ಬಾಯಲ್ಲಿ ಕೇಳೋದೇ ಇಲ್ಲ. ಸಾಮೂಹಿಕ ಉಪನಯನದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಒಂದು ಅಷ್ಟು ದಿವಸ ಆದರೂ ಆಯುಷ್ಯ ಸಿದ್ಧಿ ಆಗ್ತದೆ. ಏನ್ ಕೇಳ್ತಾನೆ ಗೊತ್ತಾ? ಒಂದು ಕಪ್ ಟೀ ಕೊಡಿ ಅಂತ ಕೇಳ್ತಾನೆ. ಹೋಗಿ ಹೋಗಿ ಸಾಯುವ ಕಾಲಕ್ಕೆ ಕಪ್ಪು ಟೀ ಬೇಕಾ? ಜೀವನದಲ್ಲಿ ಮಾಡಿದ ಕೆಲಸನೇ ಕಪ್ಪು ಕೆಲಸಗಳು, ಕೊನೆಗೆ ಸಾಯುವ ಕಾಲಕ್ಕೂ ಕಪ್ಪು ಟೀ ಸಹ ಕುಡಿದೇ ಸತ್ತು ಹೋಗ್ತಾನೆ ನೋಡಿ. ಬೇಕಾ ಇದು ಅಂತ ಕೇಳುವಾಗಲೂ ಕೂಡ ಒಳ್ಳೆ ಚಾಯ್ಸ್ ಕೇಳ್ಬೋದು ನೋಡಿ. ಕೊನೆಯ ಕಾಲಕ್ಕೆ ಒಳ್ಳೆದನ್ನು ಬಯಸಿ ಕೊನೆಗೆ ಏನಾಗುತ್ತೆ ಗೊತ್ತಾ? ನಾವು ದೇವರು ಕೇಳ್ತಾನೆ ನಮಗೆ, ನಾವು ಮನೆಯಲ್ಲಿ ಕೂತಿರ್ತೇವೆ, ಕೂತು ಕೂತು ನೋಡುದು ಎಂಥದ್ದು, ಟಿವಿ ನೋಡ್ತಾ ಇರ್ತೇವೆ, ನೋಡ್ತಾ ನೋಡ್ತಾ ಸಾಯ್ತೇವೆ.
ಕೃಷ್ಣ ಹೇಳಿದ, ಸಾಯುವುದಂತೂ ಸಾಯ್ತಾರೆ, ನೋಡುವಾಗ ದೇವರನ್ನು ನೋಡಿ ಸಾಯ್ಬಹುದಲ್ಲ, ಸಾಯುವುದಿಲ್ಲ ಅಂತೆ. ಟಿವಿ ನೋಡಿ ಸತ್ತು ಹೋಗ್ತಾನೆ ಅಂತೆ. ಕೃಷ್ಣ ಹೇಳಿದ, ಕೊನೆ ಕಾಲಕ್ಕೆ ಟಿವಿ ನೋಡಿ ಸತ್ರೆ ಟಿವಿ ರಿಪೇರಿ ಮಾಡುವ ಅಂಗಡಿಯಲ್ಲಿ ಮುಂದಿನ ಜನ್ಮದಲ್ಲಿ ನೋಡ್ತಾನೆ. ಕೊನೆ ಕಾಲದ ನಮ್ದು ಏನು ಬಯಕೆನೋ ಅದನ್ನು ಭಗವಂತ ಈಡೇರಿಸ್ತಾನೆ ಅಂತ. ಇಡೀ ಜೀವನದ ಪರಿಶ್ರಮ ಯಾವುದಕ್ಕೆ? ನಮ್ಮ ಹುಡುಗರು ನೋಡಿ, 1 ವರ್ಷ ಇಡೀ ಓದ್ತಾರೆ. ಯಾಕೆಂದ್ರೆ ಮೇಲಿನ ಕ್ಲಾಸಿಗೆ ಹೋಗ್ಬೇಕು ಅಂತ. ಅಂದ್ರೆ ಮಾರ್ಕ್ ಹಾಕುವುದು ಮಂತ್ಲಿ ಟೆಸ್ಟಿಗೆ ಅಲ್ಲ, ಆನ್ಯುವಲ್ ಟೆಸ್ಟಿಗೆ, ಆನ್ಯುವಲ್ ಎಕ್ಸಾಮಿಗೆ ಮಾರ್ಕ್ ಹಾಕೋದು. ನಮ್ಮ ಜೀವನದಲ್ಲಿ ತಿಂಗಳು ದಿನದ ಪರೀಕ್ಷೆಗೆ ದೇವರು ಮಾರ್ಕ್ ಹಾಕುವುದಿಲ್ಲ. ಪೆನ್ನು ಕಾಗದ ಹಿಡ್ಕೊಂಡು ನಿಂತಿರ್ತಾನೆ ಅಂತ. ಕೊನೆಯ ಆನ್ಯುವಲ್ ಎಕ್ಸಾಮ್ ಅಂದ್ರೆ ಸಾಯುವ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಕೊನೆ ಕ್ಷಣಕ್ಕೆ ಕೇಳ್ತಾರೆ ಅಂತ, ಏನು ಅಂತ. ಕೊನೆ ಸಾಯುವಾಗ ಅವನು ಏನು ಹೇಳ್ತಾನೆ ದೇವರು ಅದಕ್ಕೆ ಮಾರ್ಕ್ ಹಾಕ್ತಾನೆ. ಹಾಗಾಗಿ ಜೀವನದ ಫಲಿತಾಂಶ ಅದರಲ್ಲಿ ನೋಡಿ. ಆ ಹೆಣ್ಮಗಳ ಸೌಭಾಗ್ಯ ಎಷ್ಟು ನೋಡಿ. ಆ ಗೋಪಿಕೆದ್ದು ಕೊನೆ ಕಾಲಕ್ಕೆ ಕೃಷ್ಣ 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 ಅಂತ ಸತ್ಲು. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನು? ಗಂಡಸರು ಹೇಳಿದರಂತೆ, ನಾವು ಹೋಮ ಮಾಡುವ ಗಂಡಸರಾಗುವುದಕ್ಕಿಂತ ಕೃಷ್ಣನ ಸ್ಮರಣೆ ಮಾಡುವ ಹೆಣ್ಮಕ್ಕಳಾಗಿದ್ರೆ ಎಷ್ಟು ಸೌಭಾಗ್ಯ ಅಂತ ಆಲೋಚನೆ ಮಾಡಿದರಂತೆ. ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ, ಕೃಷ್ಣ ತೃಪ್ತಿ ಪಡ್ತಾನೆ, ಹೆಣ್ಮಕ್ಕಳನ್ನು ಗಂಡಸರನ್ನು ಅನುಗ್ರಹಿಸ್ತಾನೆ. ಇವಾಗ ಗಂಡಸರು ಪೂಜೆ ಮಾಡುವವರು, ದೇವರನ್ನು ನೇರ ಸಂಪರ್ಕಿಸುವವರು. ಹೋಮದಲ್ಲಿ ಹವಿರ್ದಾನವನ್ನು ಮಾಡಿ ಕೃಷ್ಣಾಯ ಸ್ವಾಹ ಕೃಷ್ಣಾಯ ಇದಂ ನಮನ ಅಂತ ಅನುಸಂಧಾನ ಮಾಡುವವರು. ಅವರಿಗೆ ಅನುಸಂಧಾನ ಬರಲಿಲ್ಲ ನೋಡಿ. ಸಾಕ್ಷಾತ್ ದೇವರೇ ಬಂದು ಹವಿಸ್ಸು ಕೊಡು ಅಂತ ಕೇಳಿದ್ರೆ ಕೊಡಲ್ಲ ಅಂತ ಹೇಳಿದರು. ಏನು ಯಜ್ಞ? ದೇವರೇ ಬಂದು ಆಹುತಿ ಕೇಳ್ತಾನೆ ಅಂತ. ಇದಕ್ಕಿಂತ ದೊಡ್ಡ ಭಾಗ್ಯ ಏನಿತ್ತು ನೋಡಿ. ಹೆಣ್ಮಕ್ಕಳು ಕೃಷ್ಣ ಬಂದ ಅಂತ ಕೇಳಿದ ತಕ್ಷಣ ಕೊಂಡೋಗಿ ಕೊಟ್ಟರು ನೋಡಿ. ಇದಕ್ಕೆ ಮಾತೃ ಹೃದಯ ಅಂತ ಇದನ್ನು ಕರೀತಾರೆ, ಪ್ರೀತಿಯ ಹೃದಯ ಅಂತ ಇದನ್ನು ಕರೀತಾರೆ. ದೇವರು ಇಷ್ಟಪಡುವ ಮನಸ್ಸು ಇದು, ಇಷ್ಟಪಡುವ ಪೂಜೆ ಇದು, ಇದು ನಮ್ಮಲ್ಲಿ ನಡೆಯಬೇಕಾದ್ದು ಅಂತ ಭಾಗವತ ನಮಗೆ ಕೊಟ್ಟಿರ್ತಕ್ಕಂತಹ ಚಿಂತನೆ. ವಾದಿರಾಜರು ಹೇಳಿದರು, ಕೃಷ್ಣನಿಗೆ ಹೆಣ್ಮಕ್ಕಳ ಊಟ ಹಿಡಿಸಿತು. ದೇವಲೋಕದಲ್ಲಿ ಇದ್ದವ ನೋಡಿ, ಈ ಊಟ ಹಿಡಿಸಿತು, ಇನ್ನೂ ಬೇಕು ಅಂತ ದೇವರಿಗೆ ಕಾಣಿಸ್ತಂತೆ. ಊರಿನ ಮುಖಂಡರೆಲ್ಲ ಸೇರಿ ಇಂದ್ರನ ಪೂಜೆ ಮಾಡೋದು ಅಂತ ವರ್ಷಾವಧಿಯ ಜಾತ್ರೆಯ ವ್ಯವಸ್ಥೆ ಇತ್ತು. ವರ್ಷಕ್ಕೊಂದು ಬಾರಿ ಇಂದ್ರನಿಗೆ ಪೂಜೆ ಅಂದ್ರೆ ಎಲ್ಲರ ಮನೆಯಿಂದಲೂ ಕಾಣಿಕೆ ಬರಬೇಕು, ಆ ಅನ್ನವನ್ನು ರಾಶಿ ಹಾಕಬೇಕು, ಇಂದ್ರನಿಗೆ ಪೂಜೆ ಮಾಡಬೇಕು. ಇಂದ್ರ ಊರಿಗೆ ಮಳೆ ಬೆಳೆ ಎಲ್ಲ ಕಳೆ ಎಲ್ಲ ಕೊಡಬೇಕು. ಆ ಮೀಟಿಂಗ್ನಲ್ಲಿ ಕೃಷ್ಣ ಭಾಗವಹಿಸಿದ್ದ. ದೇವರು ಹೇಳಿದ, ವರ್ಷ ಇಂದ್ರನಿಗೆ ಕೊಡ್ತೀರಿ, ಇದು ವೇಸ್ಟ್ ಪ್ರೋಗ್ರಾಮ್ ನಿಮ್ದು, ಇಂದ್ರನಿಗೆ ಕೊಡಬೇಡಿ, ಬ್ಯಾನ್ ಅಂತ ಹೇಳಿದ. ಮತ್ತೆ ಯಾರಿಗೆ ಕೊಡಬೇಕು ನೋಡಿ? ನಮ್ಮನ್ನು ಸಾಕುವಂತಹದ್ದು ಈ ಗೋವರ್ಧನ ಪರ್ವತ. ನಮ್ಮ ಜೀವನ ಈ ಹಸುಗಳಿಂದ, ಹಸುಗಳಿಗೆ ಬೇಕಾದ ಹುಲ್ಲು ಕೊಡತಕ್ಕಂತಹದ್ದು ಈ ಗೋವರ್ಧನ ಪರ್ವತ. ಹಾಗಾಗಿ ಗೋವರರಾದ ನಮಗೆಲ್ಲ ಆಶ್ರಯದಾತರು ಈ ಗೋವರ್ಧನ ಪರ್ವತ. ಹಾಗಾಗಿ ನಮ್ಮ ಪೂಜೆ ಈ ಗೋವರ್ಧನ ಬೆಟ್ಟಕ್ಕೆ ಈ ಸಲ, ಹೊರತು ಇಂದ್ರನಿಗಲ್ಲ. ಹಳೇ ಮುದುಕರೆಲ್ಲ ಇದ್ರು. ಮುದುಕರಂದ್ರೆ ಹಳೆ ಬರಬೇಡಿ, ಸುಮ್ಮನೆ ಹೇಳಿದ್ದು ಅಂದ್ರೆ ಹೇಳಿದ್ದು ಕೇಳಿದವರು ಅಂತ ಅರ್ಥ ಅಷ್ಟೇ. ಅವರು ಹೇಳಿದ್ರು, ಒಬ್ಬೊಬ್ಬರೇ ಹೇಳಿದ್ರು, ಕೃಷ್ಣ ಹಾಗೆಲ್ಲ ಅದಕ್ಕೆ ಪ್ರಸಂಗ ಮಾಡಬೇಡ, ಈ ಸಂಪ್ರದಾಯ ನಮ್ದು, ಸನಾತನ ಪದ್ಧತಿ ನಮ್ದು, ಇಂದ್ರನಿಗೆ ಕೊಡಬೇಕು ಅಂತ. ಕೃಷ್ಣ ಹೇಳಿದ, ಹಳೆ ಪದ್ಧತಿ ಬಿಟ್ಬಿಡಿ, ಈ ಸಲ ಒಂದು ಚೇಂಜ್. ಯಾವಾಗಲೂ ಒಂದಕ್ಕೆ ಒತ್ತಿ ನಿಮಗೆ ಅಭ್ಯಾಸ, ಈ ಸಲ ಒಂದು ಚೇಂಜ್ ಮಾಡಿ. ಆಯ್ತು ಅಂತ ಹೇಳಿದ್ರು. ಚೇಂಜ್. ಹಳಬರಿಗೆ ವಿರುದ್ಧವಾಗಿ ಎಲ್ಲ ಯುವಕರು ಪುಡಿದೆದ್ದು ನಿಂತು ಚೇಂಜ್ ಮಾಡಿದ್ರು. ಅಂದ್ರೆ ಇಂದ್ರನಿಗೆ ಇಲ್ಲ ಈ ಸಲ, ಮತ್ತೆ ಈ ಗೋವರ್ಧನಕ್ಕೆ ಈ ಸಲ ನಮ್ದೆಲ್ಲ ಕೊಡುವಂತಹದ್ದು ಅಂತ ತೀರ್ಮಾನ ಮಾಡಿದ್ರು. ಎಲ್ಲ ಬಂತು, ಎಲ್ಲ ಬಲಿ ಬಂತು, ಗೋವರ್ಧನ ಬೆಟ್ಟಕ್ಕೆ ಸಮರ್ಪಣೆ ಮಾಡಿದ್ರು. ಕೊಟ್ಟದೆಲ್ಲ ಖಾಲಿ ಆಯ್ತ್ರಿ. ಇಂದ್ರನಿಗೆ ಕೊಟ್ಟರೆ ಖಾಲಿ ಆಗ್ತಿರ್ಲಿಲ್ಲ, ಗೋವರ್ಧನ ಬೆಟ್ಟಕ್ಕೆ ಕೊಟ್ರೆ ಅಷ್ಟೂ ಬಲಿ ಖಾಲಿ ಆಯ್ತು. ಯಾಕೆ ಅಂತಂದ್ರೆ ಗೋವರ್ಧನ ಅಲ್ಲ, ಗೋವರ್ಧನ ಬೆಟ್ಟದ ಒಳಗೆ ಸ್ವಾಮಿ ಶ್ರೀಕೃಷ್ಣನೇ ನಿಂತು ಈ ಊರಿನವರು ಕೊಟ್ಟ ಬಲಿಯನ್ನೆಲ್ಲ ಕೃಷ್ಣ ಸ್ವೀಕಾರ ಮಾಡಿದಂತ. ಇಡೀ ಬಲಿ ಕೃಷ್ಣನಿಗೆ. ಇಂದ್ರನಿಗೆ ಎಂಥದೂ ಸಿಗಲಿಲ್ಲ. ಇಂದ್ರನಿಗೆ ಸಿಟ್ಟು ಬಂತು. ನೋಡಿ, ಭೂಲೋಕಕ್ಕೂ ದೇವಲೋಕಕ್ಕೂ ಎಷ್ಟು ಲಿಂಕ್ ಇದೆ ಅಂತ. ನಮ್ಮ ಭೂಲೋಕ ಚೆನ್ನಾಗಿರ್ಬೇಕಾದ್ರೆ ದೇವಲೋಕವನ್ನು ಚೆನ್ನಾಗಿ ಇಟ್ಟುಕೊಳ್ಬೇಕು ನಾವು. ನಮಗೇನಾದ್ರೂ ನೀರು ಬೇಕಾದ್ರೆ ಕೊಡುವವರು ಮೇಲಿನ ಲೋಕದವರು, ಸ್ವಿಚ್ ಇರುವುದು ಮೇಲೆ, ಕೆಳಗೆ ಇರುವುದಿಲ್ಲ. ನೀರು ಬೇಕಾದ್ರೆ ಏನು ಮಾಡ್ಬೇಕು ನೀವು?
ಬಾವಿ ಖಾಲಿ ಆಯಿತು, ಬೋರ್ವೆಲ್ ಬತ್ತಿ ಹೋಯಿತು, ಏನು ಮಾಡಬೇಕು? ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬೇಕು. ಮೇಲಿನ ಲೋಕಕ್ಕೆ ಯಾರೇ ಇರಲಿ, ದೇವರ ಲೋಕಕ್ಕೆ ನಿಮ್ದು ಪ್ರಾರ್ಥನೆ ಸಲ್ಲಬೇಕು ಕಣ್ಣು ಮುಚ್ಚಿ, ಇಲ್ಲ ಕಣ್ಣೀರೇ ಗತಿ. ದೇವಲೋಕಕ್ಕೆ ಪ್ರಾರ್ಥನೆ ಮಾಡಿದ್ರೆ ದೇವತೆಗಳು ನೀರು ಕೊಡ್ತಾರೆ. ಕಾಲೇ ವರ್ಷತು ಪರ್ಜನ್ಯ ಪೃಥಿವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ ಅಂತ. ದೇವಲೋಕಕ್ಕೆ ಬೇಕಾದ ನೀರು ಕೊಡುವವರು ಮೇಲಿನ ಲೋಕದವರು. ಧರ್ಮ ಬೇಡ, ಅದೆಲ್ಲ ಮೌಢ್ಯ. ನೀವು ಎಷ್ಟೇ ಬಡಿದಾಡಿ, ಆದರೆ ನಿಮಗೆ ನೀರು ಬೇಕಾದರೆ ಕಾಣದೇ ಇದ್ದ ಕಣ್ಣು, ದೇವಲೋಕಕ್ಕೆ ನೀವು ಶರಣಾಗಬೇಕು ಹೊರತು ಯಾವ ಮಂತ್ರಿಯೂ ಕುರ್ಚಿಯಲ್ಲಿ ಕೂತವನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ನೀರಾವರಿಯ ಮಂತ್ರಿಯನ್ನು ತನ್ನಿ ನೀರಿಗೆ ಕೊಂಡೋಗಿ ಹಾಕಿ ನೀರು ಕೊಡೋದಿಲ್ಲ. ತರ್ಪಣ ಕೊಡ್ತಾನೆ ಅಷ್ಟೇ ಹೊರತು ನೀರು ಕೊಡುವವ ಅಲ್ಲ. ನೀರು ಬರಬೇಕಾದ್ರೆ ಮೇಲಿನಿಂದಲೇ ಬರಬೇಕು. ಊರಿನ ಮುಖಂಡರೆಲ್ಲ ಹೇಳಿದರು ಕೃಷ್ಣನ ಹತ್ರ, ನೋಡು ಕೃಷ್ಣ, ಈ ಗೋವರ್ಧನ ಪರ್ವತಕ್ಕೆ ಪೂಜೆ ನಡೆಯಿತು, ಇಂದ್ರನಿಗೆ ಕೊಡ್ಲಿ, ಏನಾಯ್ತು ಅಂತ ಕೇಳಿದ. ನೋಡಿ, ನೀರು ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ನೀರು ಬೇಕು ಸರಿ, ಎಷ್ಟು ನೀರು ಬೇಕೋ ಅಷ್ಟು ನೀರು ಬೇಕು. ಇದು ತುಫಾನೇ ಬಂದ್ರೆ ಏನು ಮಾಡೋದು, ಸುನಾಮಿಯೇ ಬಂದ್ರೆ ಏನು ಮಾಡೋದು, ನಮ್ಮ ಊರೇ ನಿರ್ನಾಮ ಆಗಿ ಆಗ್ತದೆ. ಏನು ಎಷ್ಟು ಬೇಕೋ ಮಳೆ ಅಷ್ಟು, ಜಾಸ್ತಿಯೂ ಆಗಬಾರ್ದು ಕಡಿಮೆ ಆಗಬಾರ್ದು. ನಮ್ಮ ಬಾವಿಯಲ್ಲಿ ತುಂಬುವಷ್ಟು ನೀರು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಶ್ರೀ ಮಧ್ವಾಚಾರ್ಯರು ಸಂಚಾರ ಮಾಡ್ತಾ ಎರ್ಕಿ ಅಂತ ಒಂದು ಜಾಗಕ್ಕೆ ಬಂದಿದ್ದಾರಂತೆ. ಅಲ್ಲಿಯ ಮುಖಂಡ ತುಂಬಾ ನಾಸ್ತಿಕ. ಬ್ರಾಹ್ಮಣರು ಸಿಕ್ಕಿದ್ರೆ ಕೆಣಕಿ ಕೇಳೋದವನು, ನಿಮ್ಮ ದೇವರು ಏನು ಮಾಡಿದ ಅಂತ, ನಿಮ್ಮ ಧರ್ಮ ಏನು ಮಾಡಿತು ಅಂತ. ಒಂದು ನೀರು ಕೊಡ್ಲಿಕ್ಕಾಗದಿಲ್ಲ ದೇವರನ್ನು ಹಿಡ್ಕೊಂಡು ನೀವೇನು ಮಾಡ್ತೀರಿ ಅಂತ ಅವನ ಪ್ರಶ್ನೆ. ಹಾಗಾಗಿ ಬ್ರಾಹ್ಮಣರಿಗೆಲ್ಲ ತಲೆ ಎತ್ತಲಿಕ್ಕೇನೆ ಇಲ್ಲ. ಪೂಜೆ ಮಾಡುವವರು ಬ್ರಾಹ್ಮಣರು, ಅವರು ಉತ್ತರ ಕೊಡಬೇಕು. ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ, ಮಳೆ ಇಲ್ಲ, ನೀರಿಲ್ಲ ಅಂತ. ಹಾಗಾಗಿ ಎಲ್ಲಾ ಕಡೆಯಿಂದ ಬ್ರಾಹ್ಮಣರು ಬಂದರೂ ಆ ಮುಖಂಡನ ಮುಂಭಾಗದಲ್ಲಿ ಪರಾಜಯ. ಉದ್ದೇಶಪೂರ್ವಕವಾಗಿ ಶ್ರೀ ಮಧ್ವಾಚಾರ್ಯರು ಆ ಊರಿಗೆ ಬಂದರಂತೆ. ಅವರ ಮುಂದೆನೂ ಈ ಪ್ರಶ್ನೆ ಇಟ್ಟಂತೆ, ನೀವು ದೊಡ್ಡ ಸ್ವಾಮಿಗಳು ಸರಿ, ನಿಮ್ಮ ಸ್ವಾಮಿಗಳನ್ನು ಹಿಡ್ಕೊಂಡು ನಾವೆಂತ ಮಾಡೋದು, ವೇಸ್ಟ್ ನೀವು ನಮ್ಮ ದೇಶಕ್ಕೆ ಅಂತ. ಯಾಕೆ ಅಂತ ಕೇಳಿದ್ರು. ಒಂದು ಮಳೆ ಕೊಡ್ಲಿಕ್ಕಾಗಲಿಲ್ಲ, ನೀರು ಕೊಡ್ಲಿಕ್ಕಾಗಲಿಲ್ಲ, ನೀವು ಇದ್ರೇನು ಬಿಟ್ರೇನು ಅಂತ ಕೇಳಿದ. ನಾವೆಲ್ಲಾದ್ರೆ ಹೌದು ದೇವ್ರು ಕೊಡ್ತಾನೆ ಸುಮ್ಮನೆ ಕೊಡ್ಬೇಕು. ಮಧ್ವಾಚಾರ್ಯರು ಹಾಗೆ ಕೊಡುವವರಲ್ಲ. ಅವ್ರು ಕೇಳಿದ್ರು, ಎಷ್ಟು ಬೇಕು, ಎಷ್ಟು ಇಂಚು ಮಳೆ ಬೇಕು ಅಂತ ಕೇಳಿದ್ರು. ಅವನಿಗೆ ಒಂದ್ಸಲ ಗೊಂದಲ ಆಗಿಬಿಡ್ತು. ಈ ಪ್ರಶ್ನೆ ಯಾರೂ ಕೇಳಲಿಲ್ಲ. ಅವನಿಗೆ ಲೆಕ್ಕ ಗೊತ್ತಿಲ್ಲ ಎಷ್ಟು ಇಂಚು ಮಳೆ ಬರಬೇಕು ಅಂತ. ಕೊನೆಗೆ ಆಲೋಚನೆ ಮಾಡಿದ. ಅಂದ್ರೆ ಈ ಸ್ವಾಮಿದು ಏನೋ ವಿಚಿತ್ರ ಇರಬೇಕು ಅಂತ ಗೊತ್ತಾಯ್ತು ಅವನಿಗೆ. ಅವ ಏನು ಹೇಳ್ದ ಗೊತ್ತಾ, ಎಷ್ಟು ಇಂಚು ಮಳೆ ಅಂತ ಹೇಳಲಿಕ್ಕೆ ಬರಲಿಲ್ಲ, ಎಷ್ಟು ಸೆಂಟಿಮೀಟರ್ ಮಳೆ ಅಂತ ಹೇಳಲಿಕ್ಕೆ ಬರಲಿಲ್ಲ. ಅವ ಹೇಳಿದ, ನಮ್ದೊಂದು ಸರೋವರ ಇದೆ, ಈ ಸರೋವರ ತುಂಬಬೇಕು, ಅಂದ್ರೆ ಫುಲ್ ಆಗಬೇಕು, ಒಂದು ಬಿಂದು ನೀರು ಮೇಲಕ್ಕೆ ಬರಬಾರ್ದು. ಎಂತ ತಲೆ ನೋಡಿ, ಕರೆಕ್ಟ್ ಮೆಷರ್ಮೆಂಟ್ ಹೇಳ್ದ. ನಮ್ಮ ಸರೋವರ ತುಂಬಬೇಕು. ಎಲ್ಲಾದರೂ ಸಾಧ್ಯನಾ? ಒಂದು ಮಳೆ ಬಂದ್ರೆ ಒಂದು ಇಷ್ಟಾದ್ರೂ ಜಾಸ್ತಿ ಆಗುತ್ತೆ, ಸರೋವರ ಮೀರಿ ಬರಬೇಕು. ಕಡಿಮೆ ಆದ್ರೆ ಕಡಿಮೆನೂ ಆಗಬಾರ್ದು, ಫುಲ್ ಮಳೆ. ಎಂತ ಮಧ್ವಾಚಾರ್ಯ ಹೇಳಿದ್ರು, ಎಂತ ನಾಸ್ತಿಕ ಇದ್ದಾನಪ್ಪ ಇವ ಅಂತ. ಮಧ್ವಾಚಾರ್ಯರು ಏನ್ ಮಾಡಿದ್ರು ಗೊತ್ತಾ, ಅವ ನೋಡ್ತಾ ಇರುವಾಗಲೇ ತತ್ಕಾಲೆ, ಅದೇ ಹೊತ್ತಿನಲ್ಲಿ ಆಲೋಚನೆ ಮಾಡ್ಲಿಕ್ಕೆಲ್ಲ ಪುರ್ಸೋತಿಲ್ಲ, ತತ್ಕಾಲೆ ಅದೇ ಹೊತ್ತಿನಲ್ಲಿ ಮಳೆ ಸುರಿಸಿದ್ರಂತೆ ಮಧ್ವಾಚಾರ್ಯರು. ಮಳೆ ಬಂತು ಬಂತು. ಅವನು ನೋಡ್ತಾ ಇದ್ದಾನೆ, ಮಿಕಾ ಸಿನಿಮಾ ಇದು ನೋಡಿದಾಗ ನೋಡ್ತಾ ಇದ್ದಾನೆ, ಹೌದಾ ಅಲ್ವಾ ಕಣ್ಣು ಅಂತ. ಮಧ್ಯೆ ಸ್ವಲ್ಪ ಕೈ ಹಾಕ್ತಾನೆ, ಹೌದು ನೀರು ಬೀಳುವುದು ಗೊತ್ತಾಯ್ತು. ಅದು ನೀರು ಎಲ್ಲಿ ಅಂದ್ರೆ ಸರೋವರದಲ್ಲಿ ಮಾತ್ರ ನೀರು. ಎಷ್ಟು ನೀರು ಬಂತು ಅಂತಂದ್ರೆ ಸರೋವರ ತುಂಬಿತು. ಈ ನಲ್ಲಿಯಲ್ಲಿ ನಾವು ತಿರುಗಿಸ್ತೇವೆ ನೋಡಿ, ನಲ್ಲಿ ಆದ್ರೂ 1 ಇಂಚು ನೀರು ಜಾಸ್ತಿ ಆಗುವುದುಂಟು, ಆದ್ರೆ ಎರ್ಕಿ ಮಠದ ಸರೋವರದಲ್ಲಿ ಮಾತ್ರ ನೀರು ಮೇರೆ ಮೀರಿ ಬರಲೇ ಇಲ್ಲಂತೆ. ತುಂಬಿತು. ಮಧ್ವಾಚಾರ್ಯರು ಆಫ್ ಮಾಡಿಬಿಟ್ರು, ನಲ್ಲಿ ನಿಂತು ಹೋಯ್ತು. ಅವನಿಗೆ ಆಶ್ಚರ್ಯ ಅಂತೆ. ಕೇಳಿದಂತೆ ಮಧ್ವಾಚಾರ್ಯರ ಹತ್ರ, ನಾವು ಸರೋವರ ಮಾತ್ರ ತುಂಬಿತು, ಮೇಲೆ ಬರಲಿಲ್ಲ, ನೀರು ಫುಲ್ ಆಯ್ತು, ಹೇಗೆ ಅಂತ. ಮಧ್ವಾಚಾರ್ಯರು ಹೇಳಿದರು, ನೀನು ಇಲ್ಲ ಅಂತ ಹೇಳಿದೆಯಲ್ವಾ, ಆ ದೇವರೇ ಈ ಮಳೆಯನ್ನು ಸುರಿಸಿದ್ದು ಅಂತ ಅವನಿಗೆ ಹೇಳಿದಾಗ ಒಬ್ಬ ನಾಸ್ತಿಕ ರಾಜ ಆಸ್ತಿಕನಾದ ಕಥೆಯನ್ನು ಶ್ರೀ ಮಧ್ವವಿಜಯದಲ್ಲಿ ದಾಖಲೆ ಮಾಡಿದ್ದಾರೆ. ಇವತ್ತೂ ಅಲ್ಲಿಯ ವ್ಯವಸ್ಥಾಪಕರು ಹೇಳ್ತಾರೆ, 800 ವರ್ಷ ಆಯಿತು ಶ್ರೀಮದಾಚಾರ್ಯರು ಮಳೆ ಸುರಿಸಿ ಸರೋವರ ತುಂಬಿಸಿ, ಆ ಸರೋವರ ಇನ್ನೂ ಖಾಲಿಯಾಗಲಿಲ್ಲ, ನೀರು ತುಂಬಿ ತುಳಿತಕ್ಕಂತಹ ದಂಡತೀರ್ಥ ಅಂತ ಅದನ್ನು ಕರೀತಾರೆ. ಇವತ್ತು ನೀವು ನೋಡ್ಬೋದು, ಎರ್ಕಿ ಮಠ ಅಂತ ಇವತ್ತೂ ಕರೀತಾರೆ. ಮಧ್ವಾಚಾರ್ಯರು ಪೂಜೆ ಮಾಡಿಕೊಟ್ಟ ಕೇಶವದೇವರ ವಿಗ್ರಹ ಅಲ್ಲಿದೆ. ಇದು ಆಚಾರ್ಯರ ವೈಭವ, ಜ್ಞಾನಿಗಳ ವೈಭವ ಅಂತ. ಇಲ್ಲಿ ಗೋವರ್ಧನ ಪೂಜೆ ನಡೆಯಿತು.
ಇಂದ್ರನ ಮುಖ ಊದಿಕೊಂಡಿತು. ಇಂದ್ರ ಕೆಂಪಾಗಿ ಬಿಟ್ಟ. ಮಳೆ ಕಟ್ಟು ಮಾಡಲಿಲ್ಲ ಅಂತೆ, ಮಳೆ ಸುರಿಸಿದ ಅಂತೆ. ಎಂತಹ ಮಳೆಯ ಗಾತ್ರ! ಆನೆಯ ಸೊಂಡಿಲು, ನೀವು ಆನೆ ನೋಡಿದ್ದೀರಾ? ಆನೆಯ ಸೊಂಡಿಲು ನೋಡಿದ್ದೀರಾ? ಮೊದಲು ಉಡುಪಿಗೆ ಬನ್ನಿ, ನೋಡಿದೆ ಒಂದ್ಸಲ. ಆನೆಯ ಸೊಂಡಿಲು ಹೇಗಿರುತ್ತೆ? ಒಂದು ಇಷ್ಟು ದಪ್ಪ ಇರುತ್ತೆ ಅದು. ಆ ನೀರು ತಲೆಗೆಲ್ಲೇ ಆದರೂ ಬಿದ್ರೆ 1000 ಹೋಳಾಗೋದು ಗ್ಯಾರಂಟಿ. ಆ ಗಾತ್ರದಲ್ಲಿ ದೇವೇಂದ್ರ ಮಳೆ ಸುರಿಸಿದಂತೆ. ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಮಳೆ ಧಾರಾಕಾರವಾಗಿ ಸುರಿಸಿದಂತೆ. ಮುದುಕರು ಒಬ್ಬೊಬ್ಬರೇ ಶುರು ಮಾಡಿದರು, ಕೃಷ್ಣ ಅಧಿಕ ಪ್ರಸಂಗ ನಿಂದು ಬೇಡ ಅಂತ ಹೇಳಿದೆ, ಕೇಳಲಿಲ್ಲ. ಎಲ್ಲಿಯಾದ್ರೂ ಅನ್ಯಾಯ ಆದ್ರೆ, ಅವ್ಯವಸ್ಥೆ ಆದ್ರೆ ಇಂಥವ್ರು ತಲೆ ಕೊಡಬೇಕಾಗತ್ತೆ. ಕೃಷ್ಣ ಕೇಳಿದ ಏನಾಯ್ತು ಅಂತ. ನೋಡು, ಮಳೆ ಬರ್ತಾ ಇದೆ, ಊರು ಕೊಚ್ಚಿಕೊಂಡು ಹೋಗ್ತಾ ಇದೆ. ಕೃಷ್ಣ ಹೇಳಿದ, ಅಷ್ಟೇನಾ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದ. ಒಂದು ಕೊಡೆ ಹಿಡಿದ ಅಂತೆ ಕೃಷ್ಣ. ಮಳೆ ನೀರು ಬೀಳಲಿಲ್ಲ. ಒಂದೇ ಒಂದು ಗೋವು ಒದ್ದೆ ಆಗ್ಲಿಲ್ಲ. ಒಬ್ಬನೇ ಒಬ್ಬ ಗೋವನ ಮೇಲೆ ನೀರು ಬೀಳಲಿಲ್ಲ. ಇಡೀ ಗೋಪಾಲಕರು ಆರಾಮವಾಗಿದ್ರು. ಹಾಗೆ ಕೃಷ್ಣ ಕೊಡೆ ಹಿಡಿದ. ನಿಮ್ಮಿಂದ ಸಾಧ್ಯ, ಇದು ಚಾಲೆಂಜ್. ಮಳೆ ಬರ್ತಾ ಇದೆ, ನಾವು ಕೊಡೆ ಹಿಡಿತೇವೆ, ನಾವು ಒದ್ದೆ ಆಗ್ತೇವೆ, ಯಾರಿಗೆ ಕೊಡೆ ಹಿಡಿದಿದ್ದೇವೆ ಅವರು ಒದ್ದೆ ಆಗಿ ಬಿಡುತ್ತಾರೆ. ಒಳ್ಳೆ ಹೆಸರು ಕನ್ನಡದಲ್ಲಿ ಅದಕ್ಕೆ, ಕೊಡೆ. ನಾನು ನಿಮಗೆ ಇದನ್ನು ಕೊಡೆ ಅಂದ್ರೆ ನೀರು ನಿಮ್ಮ ತಲೆಯ ಮೇಲೂ ಬೀಳಲಿ, ನನ್ನ ತಲೆಯ ಮೇಲೂ ಬೀಳಲಿ. ಈ ದೇವಸ್ಥಾನದಲ್ಲಿ ಉತ್ಸವ ಆಗುವಾಗ ಕೊಡೆ ಹಿಡಿತಾರೆ ನೋಡಿ. ದೇವರು ಅಲ್ಲಿರ್ತಾರೆ, ಕೊಡೆ ಇಲ್ಲಿದೆ. ಅವ ಹೇಳ್ತಾನೆ, ಕೊಡೆ ದೇವರೇ ನಿನಗೆ ಆ ಕೊಡೆ, ನಾನು ಕೊಡೆ. ನನ್ನ ತಲೆಯ ಮೇಲೆ ಅವರಿಗೆ ಬಿಸಿಲಾಗುತ್ತೆ. ನಮ್ಮ ದೇವರು ಕೊಡೆ ಹಿಡಿತಾನೆ ಅಂತೆ. ಎಷ್ಟು ಚೆನ್ನಾಗಿ ಹಿಡಿತಾನೆ. ಕೊಡೆ ಹಿಡಿದು ಸುಲಭದ ಕೆಲಸ ಅಲ್ಲ. ಕಾಳಿದಾಸ ಹೇಳ್ತಾನೆ, ಒಬ್ಬ ರಾಜಕೀಯನ ಬಗ್ಗೆ ಹೇಳ್ತದೆ. ರಾಜಕೀಯ ಕುರ್ಚಿಯಲ್ಲಿ ಆರಿಸಿ ಬರುವಾಗ ತುಂಬಾ ಖುಷಿ ಆಗುತ್ತೆ. ನೀವು ಹೂವಿನ ಮಾಲೆ ಎಲ್ಲ ಹಾಕ್ತೀರಿ, ಎಲ್ಲರೂ ಹೊಗಳ್ತೀರಿ. ಆದರೆ ಅವನ ಕಷ್ಟ ಎಷ್ಟು, ಅವನ ಸಮಸ್ಯೆ ಅಂತ ಅಂದ್ರೆ ಮಳೆ ಬರುವಾಗ ಕೊಡೆ ಹಿಡಿದ ಹಾಗೆ ಅಂತ ಹೇಳ್ತಾನೆ ಕಾಳಿದಾಸ ಅಲ್ವಾ. ಆ ದಂಡ ಉಂಟು, ಕೊಡೆಯ ದಂಡ ಇದೆ ನೋಡಿ, ಹಿಡ್ಕೊಂಡು ಸುಸ್ತಾಗಿರ್ತದೆ. ಅದು ನೀರು ಬೀಳುವುದಿಲ್ಲ, ಖುಷಿ ಆಗುತ್ತೆ. ಆದರೆ ದಂಡ ಹಿಡಿಯುವಾಗ ಕಷ್ಟ ಇರ್ತದೆ ಅಂತ. ಹಾಗೆ ದಂಡ ಹಿಡಿಬೇಕು, ನೀರು ಬೀಳಬಾರದು. ಇಡೀ ಪ್ರಜೆಗಳಿಗೆ ಹಿಡಿಯುವ ಕೊಡೆಯ ದಂಡ ರಾಜನ ಕೈಯಲ್ಲಿ ಇರ್ತದೆ. ಅದನ್ನು ಹಿಡಿದು 5 ವರ್ಷ ಅಂದ್ರೆ 1 ವರ್ಷ ಆದಾಗಲೂ ಸಾಧನಾ ಸಮಾವೇಶ ಮಾಡ್ತಲೇ ಇರ್ತಾನೆ. ಯಾವಾಗ ರಗಳೆ ಮುಗಿದಿಲ್ಲ ಅಂತ ಅನಿಸಿರ್ತದೆ. ಕುರ್ಚಿಯ ವೈಭವ ಖುಷಿ ಇರ್ತದೆ, ಆದರೆ ಸಮಸ್ಯೆ ಮಾತ್ರ ದಿನ ಬೆಳಗಾದ್ರೆ ಅವನಿಗೆ ಇರ್ತದೆ. ಎಷ್ಟು ಕಷ್ಟ! ಕೊಡೆ ಹಿಡಿದವರ ಹತ್ರ ಕೇಳಿ, ಕುರ್ಚಿಯಲ್ಲಿ ಕೂತವರ ಹತ್ರ ಕೇಳಿ. ಪಾಪ ಅವರಿಗೆ ಕಣ್ಣು ಬಿಡ್ಲಿಕ್ಕಾಗುವುದಿಲ್ಲ. ಪ್ರೆಸ್ ಮೀಟ್ ಮಾಡುವಾಗಲೂ ತೂಕಡಿಸ್ತಾ ಇರ್ತಾರೆ. ಎಷ್ಟು ಶ್ರಮ ಅಂತ ನೀವೇ ಲೆಕ್ಕಾಚಾರ ಮಾಡಿ. ಕೃಷ್ಣ ಕೊಡೆ ಹಿಡಿದ ಅಂತೆ. ಒಂದೇ ಒಂದು ಬಿಂದು ನೀರು ಗೋವಳರ ಮೇಲೆ ಬೀಳಲಿಲ್ಲ. ಎಂತಹ ಕೊಡೆ ಇರಬೇಕು ಅಂತ ನೀವು ಆಲೋಚನೆ ಮಾಡಿ. ದೇವರ ಕೃಪಾ ಛತ್ರ ಅಂದ್ರೆ ಹಾಗಿರ್ತದೆ. ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದಂತೆ. ತನ್ನ ಕಿರುಬೆರಳನ್ನೇ ಅದಕ್ಕೆ ದಂಡವನ್ನಾಗಿ ಮಾಡಿದಂತೆ. ಅದನ್ನು ಎತ್ತರಕ್ಕೆ ಹಿಡಿದಂತೆ. ಗೋವರ್ಧನ ಪರ್ವತವನ್ನು ಒಂದು ದಿನ ಅಲ್ಲ, ನಿರಂತರ ಸಪ್ತರಾತ್ರ 7 ದಿನ ತನ್ನ ಕಿರುಬೆರಳಲ್ಲಿ ಎತ್ತಿ ಹಿಡಿದು ಒಂದೇ ಒಂದು ಬಿಂದು ನೀರು ಬೀಳದೆ ಇದ್ದಾಗೆ ಇಡೀ ಗೋವಳವನ್ನು ರಕ್ಷಣೆ ಮಾಡಿದ ದೇವರು ಶ್ರೀಕೃಷ್ಣ. ಅದೇ ದೇವರು ನಮ್ಮನ್ನು ಇವತ್ತೂ ರಕ್ಷಣೆ ಮಾಡಬೇಕಾದ್ದು. ನಮ್ಮ ಭಿನ್ನವನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕಂತೆ. ನಿಮಗೆ ಆಶ್ಚರ್ಯ ಅನಿಸ್ತಿರ್ತದೆ, ಅದು ಹೇಗಿರಿ ಗೋವರ್ಧನ ಪರ್ವತವನ್ನು 7 ದಿವಸ ಕೃಷ್ಣ ಎತ್ತಿ ಹಿಡಿದ, ಮಣ್ಣು ಬೀಳಲಿಲ್ವಾ, ಮರ ಬೀಳಲಿಲ್ವಾ ಅಂತ. ಅದಕ್ಕೆ ದೇವರು ಅಂತ ಹೇಳೋದು. ಭೂಮಿ ಹೇಗೆ ಪರ್ವತವನ್ನು ಎತ್ತಿ ಹಿಡಿತಾಳೆ, ಭೂಮಿಯ ಪತಿಯಾದ ಭಗವಂತನು ಆ ಗೋವರ್ಧನ ಪರ್ವತವನ್ನು 7 ದಿವಸ ಎತ್ತಿ ಹಿಡಿದ. ಏನಾಯ್ತು ಫಲಶ್ರುತಿ? ದೇವೇಂದ್ರನ ಬೋರ್ವೆಲ್ ಖಾಲಿ ಆಯಿತು ಅಂತ ಹೇಳಿದ್ರು. ನೀರಿಲ್ಲ ದೇವೇಂದ್ರನ ಹತ್ರ. ಹಾಗಾಗಿ ಮಳೆ ನಿಂತು ಹೋಯಿತು. ಕೃಷ್ಣ ಹೇಳಿದಂತೆ. ಅಲ್ಲಿ ಆ ಗೋವಳರಿಗೆಲ್ಲ ಖುಷಿಯಂತೆ. ನೋಡ್ತಾ ನಿಂತಿರಂತೆ ಕೃಷ್ಣನನ್ನು. ಇದು ಕೃಷ್ಣನ, ಗೋವಳನ, ನಮ್ಮ ಹಾಗೆ ಒಬ್ಬನ, ನಮಗಿಂತ ಮಿಗಿಲಾದವನ, ಯಾರಿವ ಅಂತ ಆ ಗೋವುಗಳೆಲ್ಲ ನೋಡದಂತೆ. ಹೊರಗೆ ಆರ್ಭಟ ಮಳೆತ್ತು, ಒಳಗಿಂದ ಒಂದೇ ಒಂದು ಬಿಂದು ನೀರಿಲ್ಲ. ಏನಿದು ಆಶ್ಚರ್ಯ ಅಂತ ಗೋವಳರೆಲ್ಲ ಆಶ್ಚರ್ಯ ಪಟ್ಟರಂತೆ. ಆಚಾರ್ಯರು ಹೇಳ್ತಾರೆ, ಗೋವಳರಿಗೆ ಅಲ್ಲಿವರೆಗೆ ಕೃಷ್ಣನ ಬಗ್ಗೆ ಕೊಂಚ ಸಂಶಯ ಇತ್ತಂತೆ. ಯಾರಿವರು, ದೇವರ, ಹೌದಾ ಅಲ್ವಾ ಅಂತ ಗೊಂದಲ ಇತ್ತಂತೆ. ಯಾವಾಗ ಆ ಗೋವರ್ಧನ ಪರ್ವತವನ್ನು 7 ದಿನ ಎತ್ತಿ ಹಿಡಿದ, ಅವತ್ತಿನಿಂದ ಸಂಶಯ ಇಲ್ಲಂತೆ. ದೇವರೇ ಅನ್ನುವ ನಿರ್ಣಯಕ್ಕೆ ಬಂದರಂತೆ.
ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ, ಕೃಷ್ಣ ಭೂಮಿಯಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದದ್ದಲ್ಲ, ಗೋವರ್ಧನ ಪರ್ವತದಷ್ಟು ಸಂಶಯ ಗೋವಲ್ರಿಗಿತ್ತು, ಅದನ್ನು ಭಗವಂತ ಎತ್ತಿ ಹಿಡಿದ ಅಂತ, ಅದನ್ನು ಪರಿಹಾರ ಮಾಡಿದ ಅಂತ. ಗೋವರ್ಧನ ಉದ್ಧರಣ ಉದ್ಧೃತ ಸಂಶಯ ಸಹ ಅಂತ, ಅವರ ಸಂಶಯದ ಜೊತೆಗೆ ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದ ಅಂತ. ನಾವು ಕೃಷ್ಣನ ಹತ್ರ ಹೇಳಬೇಕು, ವೃಂದಾವನದ ಜನರ ಗೋವರ ಸಂಶಯದ ಬೆಟ್ಟವನ್ನು ಎತ್ತಿ ಹಿಡಿದರೆ ಉಪಯೋಗ ಇಲ್ಲ, ಸಿನ್ನನ್ನೂರಿನ ಜನ ನಮಗಿರತಕ್ಕ ಸಂಶಯದ ಬೆಟ್ಟವನ್ನು ಎತ್ತಿ ಹಿಡಿದು ನಮ್ಮನ್ನು ಉದ್ಧಾರ ಮಾಡುವಂತ ಕೃಷ್ಣನಿಗೆ ನಮ್ಮ ರಿಕ್ವೆಸ್ಟ್ ಲೆಟರ್ ನಾವು ಕಳುಹಿಸಬೇಕಂತೆ. ದೇವರು ಒಬ್ಬೊಬ್ಬರನ್ನೇ ಕರೆದು ಹೇಳ್ತಾನೆ ಅಂತೆ. ಒಬ್ಬ ಗೋಪಾಲಕನನ್ನು ಕರೆದು ಹೇಳಿದಂತೆ ಕೃಷ್ಣ, ಗೋಪಾಲಕ ನೋಡು, ಹೊರಗೆ ಹೋಗಿ ನೋಡು, ಆಕಾಶದಲ್ಲಿ ಮಳೆ ಉಂಟಾ ನೋಡಿಕೊಂಡು ಬಾ ಅಂತ. ಹೋಗಿ ಬರ್ತಾನೆ, ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ ಆಕಾಶದಲ್ಲಿ ನೀರಿಲ್ಲ ಅಂದ್ರೆ ಎಲ್ಲಿಯೋ ಒಂದು ಕಡೆ ನೀರು ಉಂಟು ಅಂತ ಅರ್ಥ ಆಯ್ತು ನೋಡಿ. ಕೃಷ್ಣ ಕೇಳಿದ, ಎಲ್ಲಿಂತಮ್ಮ ನೀರು ಅಂತ. ಅವ ಹೇಳಿದ, ಆಕಾಶದಲ್ಲಿ ನೀರಿಲ್ಲ, ದೇವೇಂದ್ರನ ಕಣ್ಣಲ್ಲಿ ನೀರಿದೆ ಅಂತ ಹೇಳಿದ. ಕೃಷ್ಣ ಕೇಳಿದ, ಇನ್ನೊಬ್ಬನನ್ನು ಕರೆದು ಕೇಳ್ತಾನೆ ಅಂತ, ಅಪ್ಪ ಗೋಪಾಲ ನೋಡು ಹೊರಗೆ ಹೋಗಿ, ಆಕಾಶದಲ್ಲಿ ಕಪ್ಪು ಉಂಟಾ ಅಂತ. ಕಪ್ಪು ಉಂಟಾ ಅಂದ್ರೆ ಮೋಡ ಉಂಟಾ, ಈ ಬೆಟ್ಟ ಕೆಳಗಿಡ್ಲಾ ಅಂತ ಕೇಳಿದಂತೆ ಕೃಷ್ಣ. ಆ ಗೋಪಾಲ ಹೋದವ ನೋಡಿಕೊಂಡು ಬಂದು ಹೇಳಿದಂತೆ ಕೃಷ್ಣನ ಹತ್ರ, ಕೃಷ್ಣ ಆಕಾಶದಲ್ಲಿ ಕಪ್ಪು ಇಲ್ಲ ಅಂತ. ಮತ್ತೆಲ್ಲಿಂಟು ಕಪ್ಪು? ಇಂದ್ರನ ಮುಖದಲ್ಲಿ ಕಪ್ಪಾಗಿ ಬಿಟ್ಟಿದೆ ಅಂತ. ಇಂದ್ರನಿಗೆ ನಾಚಿಗಾಗಿ ಬಿಟ್ಟಿದೆ ಅಂತ. ಕೃಷ್ಣ ಕೇಳಿದ, ಮಿಂಚು ಕಾಣಿಸ್ತಾ ಉಂಟಾ ಆಕಾಶದಲ್ಲಿ? ಗೋಪಾಲ ಹೇಳಿದ, ಕೃಷ್ಣ ಆಕಾಶದಲ್ಲಿ ಮಿಂಚು ಇಲ್ಲ, ಆಕಾಶದಲ್ಲಿ ಕುಣಿಯುವ ಅಪ್ಸರೆಯರ ಬಳೆ ಕೈಯ ಬಂಗಾರದ ಆಭರಣದಲ್ಲಿ ಮಿಂಚಿದೆ ಅಂತ ಹೇಳಿದ. ಅದರ ಅರ್ಥ ಮಳೆಯ ಛಾಯೆ ಇಲ್ಲ, ಮೋಡ ಚೂರೂ ಇಲ್ಲ. ಕೃಷ್ಣ ಕೇಳಿದ, ಗೋವರ್ಧನ ಬೆಟ್ಟವನ್ನು ಕೆಳಗಿಡ್ಲ ಅಂತ. ಕೃಷ್ಣ ಕೆಳಗಿಟ್ಟ ಅಂತ. ಬೇಕು ಅಂದ್ರೆ ಕೊಡೆ ಹಿಡಿದು ಉದ್ಧಾರ ಮಾಡುವ, ಬೇಡ ಅಂದ್ರೆ ಕೊಡೆ ಮಡಚಿ ಕೆಳಗೆ ಇಡುವ, ಗೋವರ್ಧನ ಬೆಟ್ಟವನ್ನೇ ಕೊಡೆಯನ್ನಾಗಿ ಮಾಡಿ ಇಡೀ ಲೋಕಕ್ಕೆ ಕೃಪಾಛತ್ರವನ್ನು ಎತ್ತಿ ಹಿಡಿದ ದೇವರು ಅಂದ್ರೆ ಒಬ್ಬನೇ, ಅದು ಕೃಷ್ಣ ಮಾತ್ರ. ಅವನ ಕೃಪಾಛತ್ರ ನಮ್ಮೆಲ್ಲರ ಮೇಲೆ ಯಾವಾಗಲೂ ರಾಜ್ಯಮಾನವಾಗಲಿ ಅಂತ ದೇವರಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ. ಇವತ್ತು 1000 ಮಂದಿ ಯಾತ್ರೆಗೆ ಅಂತ ಹೋಗ್ತಾರೆ. ಬದ್ರಿ ಯಾತ್ರೆ ಮಾಡ್ತಾರೆ, ಮಥುರಾ ಯಾತ್ರೆ ಮಾಡ್ತಾರೆ. ಹೋಗಿ ಏನ್ ನೋಡಿ ಬರ್ತಾರೆ ಗೊತ್ತಾ? ಕೃಷ್ಣ ಇದ್ದ ಜೈಲು ಯಾವುದು ನೋಡಿಕೊಂಡು ಬರ್ತಾರೆ. ಏನು ಗ್ರಾಚಾರ ನೋಡಿ. ದೇವರು ಜೈಲಿನಿಂದ ನಮ್ಮನ್ನು ಬಿಡಿಸುವವ, ಜೈಲಲ್ಲಿರುವವನ ದೇವರು, ಸೆರೆಮನೆಯಿಂದ ರಕ್ಷಣೆ ಮಾಡುವ, ಬಂಧನದಿಂದ ಬಿಡುಗಡೆಗೊಳಿಸುವ ದೇವರನ್ನು ನೋಡಬೇಕು ಹೊರತು ಅರೆಸ್ಟ್ ಆದ ದೇವರನ್ನು, ಸೆರೆಮನೆಯಲ್ಲಿದ್ದ ದೇವರನ್ನು ನೋಡೋದೇನು ನಾಚಿಗೆ ಇತ್ತು. ನಾವು ಏನ್ ನೋಡ್ಬೇಕು ಅಥವಾ ಹೋದ್ರೆ ಜೀವನದಲ್ಲಿ ಒಂದು ಬಾರಿ ನಾವು ನೋಡಬೇಕಾದ್ದು ಕೃಷ್ಣನ ಕೈಯಲ್ಲಿ 7 ದಿನ ಮಿನುಗುತ್ತಿದ್ದ ಸಚ್ಚಿದಾನಂದ ವಿಗ್ರಹನಾದ ಕೃಷ್ಣನ ಕೈಯಲ್ಲಿ 7 ದಿವಸ ನೃತ್ಯ ಮಾಡಿದ ಆ ಗೋವರ್ಧನ ಬೆಟ್ಟವನ್ನು ಒಂದು ಸಲ ಕಣ್ತುಂಬ ನೋಡಿ ಕೈತುಂಬ ಮುಟ್ಟಿ ನಮಸ್ಕಾರ ಮಾಡಿ ಬನ್ನಿ ಅಂತ. ನಾನೊಂದ್ಸಲ ಹೋಗಿದ್ದೆ, ಅದಕ್ಕೊಂದು ಪ್ರದಕ್ಷಿಣೆ ಬರಬೇಕು ಅಂತ. ಯಾಕೆ ನನಗೆ ಯಾರು ಹೇಳಿ ಅಲ್ಲ, ನಾನೇ ಹೋಗ್ಬೇಕು ಅಂತ ಹೋದೆ. ತಡ ಆಗಿತ್ತು. ನಮ್ಮ ಹುಡುಗರೆಲ್ಲ ಹೇಳಿದ್ರು, ಲೇಟ್ ಆಯ್ತು ಸ್ವಾಮಿ, ಬೇಗ ಹೊರಡಬೇಕು ಅಂತ. ಸರಿ, ನಂದೊಂದು ಅಧಿಕ ಪ್ರಸಂಗ, ಹಾಗಾದ್ರೆ ವ್ಯಾನಲ್ಲೇ ಒಂದು ಪ್ರದಕ್ಷಿಣೆ ಬರುವ ಅಂತ ಹೊರಟೆ. 4 ಹೆಜ್ಜೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಜನ ಹೇಳಿ ನಿಲ್ಲಿಸಿ, ವ್ಯಾನನ್ನು ನಿಲ್ಲಿಸಿ ಕೆಳಗಿಳಿಸಿದ್ರು. ಎಲ್ಲ ಹೇಳಿದ್ರು ಸ್ವಾಮಿಗಳಾದ್ರೆ ಅವರ ಮಠಕ್ಕೆ, ನಮ್ಮ ವೃಂದಾವನದ ಮುಂದೆ ಎಲ್ಲರೂ ದಾಸರು. ಆ ಜನರ ಭಾವುಕತನ ಎಷ್ಟು ಅದ್ಭುತ, ನನಗೆ ತುಂಬಾ ಖುಷಿ ಆಯಿತು. ಆಮೇಲೆ ವ್ಯಾನಿಂದ ಇಳಿದು 21 ಕಿಲೋಮೀಟರ್ ಉದ್ದಗಲದ ಗೋವರ್ಧನ ಬೆಟ್ಟಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವ ಯೋಗ ದೇವರು ನನಗೆ ಕೊಟ್ಟಿದ್ದ. ಜೀವನದಲ್ಲಿ ಒಂದು ಬಾರಿ ಆದರೂ ಈ ಕೆಲಸ ಮಾಡಿ, ಸುಲಭದ ಕೆಲಸ ಏನೋ ಅಲ್ಲ. 21 ಕಿಲೋಮೀಟರ್ ಉದ್ದ ಇದೆ ಗೋವರ್ಧನ ಬೆಟ್ಟ. ಒಂದು ಬಾರಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬನ್ನಿ ಅಂತ. ನಾನು ಹೋದಾಗ ಒಂದ್ಸಲ ಒಂದು 50-60 ವರ್ಷದವ, ಅದು ಸಾಯಂಕಾಲ 4 ಗಂಟೆಗೆ ಅವನು ಹೊರಳಾಡ್ತಾ ಇದ್ದ. ನನಗೆ ಕುತೂಹಲ ಆಯಿತು. ನಿಂತು ದೂರದಲ್ಲಿ ನಿಂತು ನೋಡಿದೆ ನಾನು. ಯಾಕಂದ್ರೆ ಬಿಸಿಲು ಅಂದ್ರೂ ಎಕ್ಸ್ಟ್ರೀಮ್ ಉತ್ತರ ಭಾರತದಲ್ಲಿ, ಕೋಲ್ಡ್ ಅಂದ್ರೂ ಎಕ್ಸ್ಟ್ರೀಮ್, ಎಲ್ಲ ಅಧಿಕ, ಮಳೆ ಅಂದ್ರೂ ಜಾಸ್ತಿ, ಎಲ್ಲ ಇಫೆಕ್ಟ್ ಆಗುದು ಉತ್ತರ ಭಾರತದಲ್ಲಿ. ನಾವು ದಕ್ಷಿಣದವರು ಭಾಗ್ಯವಂತರು ಒಂದು ರೀತಿ ನೋಡಿದ್ರೆ. ಅಲ್ಲಿ ಆ ಬಿಸಿಲು, ಸುಡುವ ಬಿಸಿಲು, ಅದರಲ್ಲಿ ಅವನು ಒಂದು ಹೆಜ್ಜೆ ಇಡಬೇಕು ನಮಸ್ಕಾರ ಮಾಡಬೇಕು, ಹೆಜ್ಜೆ ಇಡಬೇಕು ನಮಸ್ಕಾರ ಮಾಡಬೇಕು. ನನಗೆ ನೋಡಿ ಮೈ ರೋಮಾಂಚ ಆಯಿತು. ದೂರದಲ್ಲಿ ನಿಂತು ನೋಡ್ತಿದ್ದ, ಹುಡುಗರೆಲ್ಲ ಇದ್ರು. ಅವನಿಗೆ ಕುತೂಹಲ, ಈ ಸ್ವಾಮಿ ಎಂತದ್ದು ನೋಡ್ತದೆ ಅಂತ. ನನ್ನ ಹತ್ರ ಒಂದು ಕೇಳಿದ, ಎಂತ ನೋಡುದು ನೀವು ಅಂತ. ಅವನ ಹಿಂದಿಯಲ್ಲಿ ಕೇಳಿದ, ಕ್ಯಾ ದೇಖ್ತೆ ಹೈ ಅಂತ ಕೇಳಿದ. ಏನ್ ನೋಡ್ತೀರಿ ನೀವು ಅಂತ. ನಾನು ಮಾತಾಡ್ಲಿಲ್ಲ. ಏನು ಹೇಳದ್ ನಾನು, ನೋಡುದೇನು ಅಂತ ಕೇಳಿದ್ರೆ ಏನು ಹೇಳಲಿ.
ಅವ ಕೇಳಿದ, ಅಂಗ ಪ್ರದಕ್ಷಿಣೆ ಕರ್ತಾ ಹೂ ಓ ದೇಖ್ತೇ ಹೇ, ಅದನ್ನು ನೀವು ನೋಡ್ತಾರ ಅಂತ ಕೇಳಿದ. ಅಂತ ಹೇಳಿದೆ ನಾನು. ಮತ್ತೇನು ಹೇಳದ್ ನಾನು? ಹೇಳಿದೆ ನಾನು ಹೌದು ಅಂತ ಹೇಳಿದೆ. ಅವ ಏನ್ ಹೇಳಿದ ಗೊತ್ತಾ? ದೇಖಿಯೇ ಅಂತ ಮೈ ತೋರಿಸಿದ. ನನಗೇನು ಗೊತ್ತಾಗ್ಬೇಕು? ನನಗೇನು ಕಾಣಿಸ್ಲಿಲ್ಲ. ಅವ ಕೇಳಿದ, ಏನು ಕಾಣಿಸುವುದಿಲ್ಲ ಅಂತ. ಏನು ಕಾಣಿಸುವುದಿಲ್ಲ? ಅವ ಹೇಳಿದ, ನಿಮ್ಗೆ ಕಾಣಿಸುವುದಿಲ್ಲ, ನನಗೂ ಕಾಣಿಸುವುದಿಲ್ಲ ಅಂತ. ಏನಿತ್ತು ಗೊತ್ತಾ? ನನ್ನ ಮೈ ಮೇಲೆ ಬಿಳಿ ತೊನ್ನು ಇತ್ತು, ಮೈ ಇಡೀ ಬಿಳಿ ತೊನ್ನು ಇತ್ತು. ಅವ ಕೇಳಿದ, ಕಾಣಿಸ್ತದ ಅಂತ. ಇಲ್ಲ ಅಂತ ಹೇಳಿದೆ. ಏನಾಯ್ತು ಅಂತ ಕೇಳಿದೆ. ಅವ ಹೇಳಿದ, ನಮ್ಮ ಕೃಷ್ಣದೇವರು ದೊಡ್ಡವರು, ಅವರು ಕೈಯಲ್ಲಿ ಎತ್ತಿದ ಗೋವರ್ಧನ ಪರ್ವತ ದೊಡ್ಡದು, ಅದರ ಮಣ್ಣಿನ ಪ್ರಭಾವ ದೊಡ್ಡದು, ನಾನು ಅದಕ್ಕೆ ಅಂಗಪ್ರದಕ್ಷಿಣೆ ಮಾಡಿದೆ, ಮೈಯ ತೊನ್ನು ಎಲ್ಲ ದೂರ ಆಯಿತು, ಇವತ್ತು ಆರಾಮವಾಗಿದ್ದೇನೆ ಅಂತ ಹೇಳಿದ. ಕೃಷ್ಣನ ಪಾದ ಧೂಳಿಯಲ್ಲಿ ಹೊಲ್ಲಾಡಿದ ಮೇಲೆ ಯಾವ ಚರ್ಮರೋಗನೂ ಉಳಿಯುವುದಿಲ್ಲ ಅಂತ ಅಲ್ಲಿಯ ಜನರ ಭಕ್ತಿಯ ಪರಾಕಾಷ್ಠೆ ನಾವು ನೋಡಿದ್ರೆ ಅದ್ಭುತ, ಆಶ್ಚರ್ಯ ಅನಿಸ್ತದೆ. ಅಂತಹ ಗೋವರ್ಧನ ಬೆಟ್ಟ ಜೀವನದಲ್ಲಿ ಒಂದು ಬಾರಿಯಾದರೂ ನಾವು ನೋಡಬೇಕು, ಕೈಯಲ್ಲಿ ಮುಟ್ಟಬೇಕು, ತಲೆಯನ್ನು ಅದಕ್ಕೆ ಸಮರ್ಪಣೆ ಮಾಡಬೇಕು. ನಮ್ಮ ಜೀವನ ಸಾರ್ಥಕ್ಯದನ್ನು ಅದರಲ್ಲಿ ನಾವು ಕಾಣಬೇಕು. ದೇವೇಂದ್ರ ಮೇಲಿನಿಂದ ಒಂದು ದನ ಹಿಡ್ಕೊಂಡು ಕೆಳಗೆ ಬಂದ. ಕಣ್ಣಲ್ಲಿ ನೀರು ಸುರಿತಾ ಇದೆ. ನಾಚಿಕೆ ಅಲ್ಲ, ಭಕ್ತಿಯಿಂದ. ಎಂತಹ ದೊಡ್ಡ ದೇವರು! ಯಾಕಂದ್ರೆ ದೇವಲೋಕನೇ ಇಡೀ ವಿರೋಧಿಯಾಗಿ ನಿಂತರೂ ಕೂಡ ಅದನ್ನು ಚೆನ್ನಾಗಿ ವಿರೋಧ ಮಾಡಿದವ ಅಂತಂದ್ರೆ ದೇವರ ವೈಭವ ಎಷ್ಟು ದೊಡ್ಡದು ಅಂತ ಇಂದ್ರನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಿತ್ತಂತೆ. ಇಂದ್ರ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ. ತಾನು ಬರುವಾಗ ಮೇಲಿಂದ ಕಾಮಧೇನುವನ್ನು ತಂದಿದ್ದ. ಕೃಷ್ಣನ ಎದುರಿನಲ್ಲೇ ಅದನ್ನು ಹಾಲು ಕರೆದ, ಬಂಗಾರದ ಪಾತ್ರೆಯಲ್ಲಿ ತುಂಬಿಸಿದ. ಕೃಷ್ಣನಿಗೆ ಅಭಿಷೇಕ ಮಾಡಿದ ಅಂತೆ, ಪುರುಷ ಸೂಕ್ತವನ್ನು ಹೇಳಿ. ಏನು ಗೊತ್ತೋ ಅದರ ಅರ್ಥ? ಕೃಷ್ಣ ಹಾಲು ಶುದ್ಧಿಯ ಸಂಕೇತ, ಹಾಲು ಬಿಳಿಯ ಸಂಕೇತ. ಕೃಷ್ಣ ನಿನ್ನಂತಹ ಬಿಳಿ, ನಿನ್ನಂತಹ ಶುದ್ಧಿ, ನಿನ್ನಂತಹ ನಿರ್ದೋಷವಾದ ವಸ್ತು ಪ್ರಪಂಚದಲ್ಲಿ ಮತ್ತೊಂದಿಲ್ಲ, ನೀನೇ ಶುದ್ಧನಾದವ ಅಂತ ಹಾಲನ್ನು ಅಭಿಷೇಕ ಮಾಡಿದ ಅಂತೆ. ಪುರುಷ ಸೂಕ್ತ ಹೇಳಿದ ಅಂತೆ, ಪ್ರಪಂಚದಲ್ಲಿ ಎಲ್ಲರೂ ಹೆಣ್ಮಕ್ಕಳು, ನೀನೊಬ್ಬನೇ ಪುರುಷ, ನಿಂದೇ ಪೌರುಷ, ನಿನ್ನ ಪೌರುಷದ ಮುಂದೆ ನಮ್ದು ಏನೂ ಇಲ್ಲ ಅಂತ ಭಿನ್ನವಿಸಿಕೊಂಡ ಅಂತೆ. ಕೃಷ್ಣನಿಗೆ ಕೊನೆಗೆ ದೇವಲೋಕದಿಂದ ತಂದ ಆ ಕಾಮಧೇನು ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ ಅಂತೆ. ಗೋವನ್ನು ಸಮರ್ಪಣೆ ಮಾಡಿ ಅವನಿಗೊಂದು ಪ್ರಶಸ್ತಿ ಕೊಟ್ಟ ಅಂತೆ. ಗೋವಿಂದ ಅಂದ್ರೆ ದೇವಲೋಕದ ಗೋವನ್ನು ವಿಂದ ಹೊಂದಿದವ ನೀ ಗೋವಿಂದ ಅಂತ. ಅದು ಕೃಷ್ಣನಿಗೆ ಗೋವನ್ನೂ ಕೊಟ್ಟ, ಗೋವಿಂದ ಅನ್ನುವ ಪ್ರಶಸ್ತಿಯನ್ನೂ ಕೊಟ್ಟ, ಗೋವಿಂದ ಅಂತ ಹೇಳಿದಂತೆ. ಅಂದ್ರೆ ದೇವಲೋಕದ ಸಂಪತ್ತು ಇದ್ದದ್ದು ಒಂದು ಕಾಮಧೇನು, ಅದನ್ನು ಕೃಷ್ಣನಿಗೆ ಕೊಟ್ಟ, ಗೋವಿಂದ ಎಲ್ಲ ಹೋಯಿತು ಅಂತ. ಅಲ್ಲಿಂದ ಮೇಲೆ ಬಂತು. ನಮ್ಮಲ್ಲಿ ಏನಾದರೂ ಇದ್ರೆ ಹೋಯಿತು ಅಂತಂದ್ರೆ ಗೋವಿಂದ ಅಂತ ಹೇಳಲಿಕ್ಕೆ ಶುರು ಮಾಡಿತ್ತು. ಗೋವಿಂದ ಅಂದ್ರೆ ಎಲ್ಲೆಲ್ಲೋ ಕಲ್ಲ ಹಿಡ್ಕೊಂಡೋದ್ರೆ ಗೋವಿಂದ ಅಲ್ಲ, ಕೃಷ್ಣನಿಗೆ ಹೋಗಿ ಮುಟ್ಟಿದ್ರೆ ಗೋವಿಂದ. ದೇವೇಂದ್ರನ ಸಂಪತ್ತನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ. ಇದು ದೇವಲೋಕದ ಸಂಪತ್ತೇ ಕೃಷ್ಣನಿಗೆ ಅರ್ಪಿತವಾಯಿತು. ಅಂದ್ರೆ ಇಡೀ ದೇವಲೋಕ ಕೃಷ್ಣನಿಗೆ ಶರಣಾಗತವಾದಂತಹ ಒಂದು ಚಿಂತನೆ. ಈ ಗೋವರ್ಧನ ಬೆಟ್ಟವನ್ನು ಎತ್ತುವುದರ ಮೂಲಕ ಕೃಷ್ಣ ಜಗತ್ತಿಗೆ ತೋರಿಸಿದ. ಎಲ್ಲ ಗೋವಳರಿಗೆ ಕೃಷ್ಣನ ಸರ್ವೋತ್ತಮತ್ವ, ಇಂದ್ರನ ಅಧಮತ್ವ ಸ್ಫುಟವಾಗಿ ಗೊತ್ತಾಯಿತು. ದೇವಲೋಕದಿಂದ ಇಂದ್ರ ಬಂದದ್ದು, ಇಂದ್ರನ ಪರಿವಾರ ಬಂದದ್ದು, ಗೋವನ್ನು ಸಮರ್ಪಣೆ ಮಾಡಿದ್ದು, ಈ ಎಲ್ಲ ದೃಶ್ಯ ಗೋವಳರ ಕಣ್ಣ ಮುಂದೆ ನಿಂತು ಹೋಯಿತು. ನೋಡಿ, ಕೃಷ್ಣ ಗೋಪಾಲಕನಾದ, ಗೋವಳರ ರಕ್ಷಕನಾಗಿ ನಿಂತ ಕೃಷ್ಣ. ಅದಕ್ಕೆ ಫಲಶ್ರುತಿ ಏನು? ಕೃಷ್ಣ ಗೋಪಾಲ ಕೃಷ್ಣನಾದ್ದಕ್ಕೆ ದೇವಲೋಕದ ಗೋವೇ ಇಲ್ಲಿಗೆ ಬಂತು. ಕಾಮಧೇನುವೇ ಕೃಷ್ಣನ ಮುಂದೆ ಬಂದು ನಿಂತಿತು. ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಕೃಷ್ಣ ಸಂತೃಪ್ತನಾದ. ಕೃಷ್ಣ ಇಂದ್ರನನ್ನು ದೇವಲೋಕಕ್ಕೆ ಕಳಿಸಿರತಕ್ಕಂತಹ ಕತೆ ನಾವು ಗೋವರ್ಧನ ಬೆಟ್ಟದ ಪೂಜೆಯ ಉಪಾಧಿಯಲ್ಲಿ ನಾವು ನೋಡಬೇಕು. ಒಟ್ಟು ತಾತ್ಪರ್ಯ ಏನು ಅಂತಂದ್ರೆ, ನಾವು ಏನು ಪೂಜೆ ಮಾಡಿದ್ರು ಅದು ಕೃಷ್ಣನಿಗೆ ಅರ್ಪಿತವಾಗಲಿ, ಕೃಷ್ಣಾರ್ಪಣ ಅನ್ನುವ ಚಿಂತನೆ ನಾವು ಮಾಡಬೇಕಂತೆ. ಅದು ಜಡದ ಪೂಜೆ ಅಂತಲ್ಲ. ಗೋವರ್ಧನ ಬೆಟ್ಟದ ಉಪಾಧಿಯಲ್ಲಿ ಪೂಜೆ ಮಾಡಿದ್ರು ಕೃಷ್ಣ ಅದನ್ನು ಸ್ವೀಕಾರ ಮಾಡಿದ, ಪ್ರತ್ಯಕ್ಷ ನೈವೇದ್ಯ ಸ್ವೀಕಾರ ಮಾಡಿದ. ನಮ್ಮ ಮನೆಯಲ್ಲಿ ನೈವೇದ್ಯ ಆಗುವಾಗ ಒಂದು ಬಾರಿ ಈ ಚಿಂತನೆ ಮಾಡಿ, ಗೋವಳರ ಪೂಜೆಯನ್ನು ಸ್ವೀಕಾರ ಮಾಡಿದ ಕೃಷ್ಣ ನನ್ನ ಪೂಜೆಯನ್ನು ಸ್ವೀಕಾರ ಮಾಡುವಂತ ಪ್ರಾರ್ಥನೆ ಮಾಡಿದರೆ ಭಗವಂತ ಅದನ್ನು ಖಂಡಿತವಾಗಿ ಸ್ವೀಕಾರ ಮಾಡಿ ನಮ್ಮನ್ನು
ಉದ್ಧಾರ ಮಾಡ್ತಾನೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಕೃಷ್ಣ ಗೋಪಿಕೆಯರನ್ನು ಮಧ್ಯರಾತ್ರಿ ಕಾಲದಲ್ಲಿ ವೇಣುಗಾನದ ಮೂಲಕ ಸ್ವಾಗತ ಮಾಡಿದಂತೆ. ಎಲ್ಲ ಹೆಣ್ಮಕ್ಕಳು ಪತಿಸುತಾನ್ ಎಲ್ಲ ಗಂಡ ಮಕ್ಕಳು ಮನೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಕೃಷ್ಣನ ಮುರಳೀಗಾನಕ್ಕೆ ಮನಸೋತು ಬಂದರಂತೆ. ಎಲ್ಲ ಹೆಣ್ಮಕ್ಕಳು ಭಾಗವಹಿಸಿದ್ದಾರೆ ಕೃಷ್ಣನ ಈ ಮುರಳೀಗಾನದಲ್ಲಿ. ಒಬ್ಬೊಬ್ಬರು ಕೃಷ್ಣನ ಹತ್ರ ಒಂದೊಂದು ಕೆಲಸ ಹೇಳಿದರಂತೆ. ಒಬ್ಬಳು ಹೇಳಿದ್ಲು, ಕೃಷ್ಣ ನನಗೆ ಪುಷ್ಪ ಅಂದ್ರೆ ಇಷ್ಟ ಅಂತ, ಎತ್ತರದ ಮರದಲ್ಲಿದೆ, ನಾನು ಕೊಯ್ಬೇಕು ಅಂತ. ಕೃಷ್ಣ ಹೇಳ್ದೆ, ನಾನು ಕೊಯ್ದು ಕೊಡ್ತೇನೆ, ಬೇಡ ನಾನೇ ಕೊಯ್ಬೇಕು. ಇವಳಿಗೆ ಏಟಕ್ಕೋದಿಲ್ಲ, ಇಷ್ಟು ಉದ್ದ ಇರುವುದು, ಮರ ಅಷ್ಟು ಎತ್ತರದಲ್ಲಿದೆ, ಏನ್ ಮಾಡ್ಬೇಕು? ಕೃಷ್ಣ ಹೇಳ್ದ, ಏನ್ ಮಾಡ್ಲಿ ಅಮ್ಮ ಅಂತ. ಅವಳು ಹೇಳಿದ್ಲು, ನಿನ್ನ ಹೆಗಲ ಮೇಲೆ ನಾನು ಕೂಡಿಸು, ಮರಕ್ಕೆ ಕೈ ಹಾಕಿ ಪುಷ್ಪ ಕೇಳ್ತೇನೆ. ಆಯ್ತು, ಹಾಗೆ ಮಾಡಿದ. ಒಂದು ಮರ ಅಲ್ಲ, 10 ಮರದಲ್ಲಿ ಪುಷ್ಪ ಇದೆ. ಹೀಗೆ ಸಾವಿರಾರು ಹೆಣ್ಮಕ್ಕಳನ್ನು ಹೊತ್ತು 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 ಕೃಷ್ಣನಿಗೆ ಸುಸ್ತಾಯಿತು. ಕೃಷ್ಣ ಹೇಳಿದ, ಹೆಣ್ಮಕ್ಕಳ ಕೈಯಲ್ಲಿ ಸಿಕ್ಕಿದ್ರೆ ಹಿಂಗೆ ಆಗಿಬಿಡ್ತದೆ ಅಂತ ಆಲೋಚನೆ ಮಾಡಿದೆ. ಏನ್ ಮಾಡ್ಬೇಕೀಗ ಅಂತ. ಇದ್ದಕ್ಕಿದ್ದಾಗೆ ಭಗವಂತ ಅದೃಶ್ಯನಾದ. ನೀವೊಂದ್ಸಲ ಆಲೋಚನೆ ಮಾಡಿ ಹೇಗಿರ್ಬಹುದು ಅಂತ. ಕೃಷ್ಣ ಒಬ್ಬನೇ ಗಂಡು, ಎಲ್ಲ ಹೆಣ್ಮಕ್ಕಳು, ಅದು ಕಾಡು, ಮಧ್ಯರಾತ್ರಿ ಕಾಲ, ಹುಲಿ ಸಿಂಹ ಚಿರತೆ ತುಂಬಿ ಓಡಾಡುವ ಜಾಗ, ಹಿಂಸ್ರ ಪ್ರಾಣಿಗಳ ಜಾಗ. ಗಂಡಸರು ಬಂದ್ರೆ ಹೇಗಿರ್ಬೋದು ಸ್ಥಿತಿ? ಒಂದ್ಸಲ ನೀವು ಆಲೋಚನೆ ಮಾಡಿ. ಹೆಣ್ಮಕ್ಕಳು ಕೃಷ್ಣನನ್ನು ಕರೀಲಿಕ್ಕೆ ಶುರು ಮಾಡಿದ್ರು. ಕೃಷ್ಣ ಉತ್ತರ ಕೊಡೋದಿಲ್ಲ. ಎಷ್ಟು ಹೆಣ್ಮಕ್ಕಳು ಕರೆದ್ರು ಉತ್ತರ ಕೊಡೋದಿಲ್ಲ. ಮರ ಗಿಡಗಳಲ್ಲಿ ಕೇಳ್ತಾರೆ, ಕೃಷ್ಣ ಇದ್ದಾನೋ ಇದ್ದಾನ, ಕೃಷ್ಣ ಇದ್ದಾನ, ಕೃಷ್ಣ ಇದ್ದಾನ. ಇಲ್ಲ, ಕೃಷ್ಣ ಕಾಣಿಸುವುದಿಲ್ಲ. ಅಶ್ವತ್ಥ ಮರ, ಜಾಜಿ ಮರ ಎಲ್ಲ ವಿಚಾರಿಸ್ತಾರೆ. ಹೇಗೆ ರಾಮಾವತಾರದಲ್ಲಿ ಸೀತೆಗೋಸ್ಕರ ರಾಮ ಕಣ್ಣೀರು ಹಾಕಿದ, ಕೃಷ್ಣಾವತಾರದಲ್ಲಿ ಕೃಷ್ಣನಿಗೋಸ್ಕರ ಹೆಣ್ಮಕ್ಕಳು ಕಣ್ಣೀರು ಹಾಕಿದ ಕಥೆಯನ್ನು ಭಾಗವತ ಹೇಳಿದ. ಕೃಷ್ಣ ಸಿಗಲಿಲ್ಲ ಅಂತ. ಕೊನೆಗೆ ಹೆಣ್ಮಕ್ಕಳೆಲ್ಲ ಒಟ್ಟಿಗೆ ಸೇರಿದರಂತೆ. ಕೃಷ್ಣನ ಕಥೆಯನ್ನು ನಾಟಕದ ಮೂಲಕ ಅಭಿನಯ ಮಾಡಿ ತೋರಿಸಲಿಕ್ಕೆ ಶುರು ಮಾಡಿದರಂತೆ. ಒಬ್ಬ ಹೆಣ್ಮಗಳು ಯಶೋದೆಯ ಪಾರ್ಟ್ ಹಾಕಿದ್ಲಂತೆ, ಒಬ್ಬ ಹೆಣ್ಮಗಳು ಪೂತನೆಯ ಪಾರ್ಟ್ ಹಾಕಿದ್ಲಂತೆ. ಪೂತನೆಯನ್ನು ಕೃಷ್ಣನ ವೇಷ ಹಾಕಿದವಳು ಪೂತನೆಯ ಮಡಿಲಲ್ಲಿ ಕೂತ್ಕೊಂಡ್ರು. ಹಾಲು ಉಣಿಸುವ ನಾಟಕ ಆಡಿದ್ರು. ಪೂತನೆ ಸಾಯುವ ದೃಶ್ಯ ತೋರಿಸಿದ್ರು. ಶಕಟಾಸುರ ಬಂಧನದ ದೃಶ್ಯವನ್ನು ತೋರಿಸಿದ್ರು. ಕೊನೆಗೆ ಗೋವರ್ಧನ ಬೆಟ್ಟದ ಎತ್ತುವ ದೃಶ್ಯವನ್ನು, ಒಂದು ಮರದ ತುಂಡು ಹಿಡ್ಕೊಂಡು ಗೋವರ್ಧನ ಬೆಟ್ಟವನ್ನು ಹೀಗೆ ಎತ್ತಿದ ಕೃಷ್ಣ ಅಂತ ನಾಟಕ ತೋರಿಸಿದ್ರು. ಇನ್ನೊಂದು ಕೊನೆಯ ನಾಟಕದ ಅಂಕ, ಹೆಣ್ಮಕ್ಕಳೆಲ್ಲ ಸೇರಿ ಕೃಷ್ಣ ಅಡಗಿ ಕೂತ ಕಥೆಯನ್ನು ಹೇಳಿ ಕಣ್ಣೀರು ಹಾಕಿದ್ರು. ಅವರ ಮುಂದೆ ಬಂದು ಕೃಷ್ಣ ತಾಸಾಂ ಆವಿರಭೂತ್ ಶೌರಿಹಿ, ಕೃಷ್ಣ ಎದುರಿಗೆ ಬಂದು ನಿಂತ. ನೋಡಿ, ಅದೇ ಹೆಣ್ಮಕ್ಕಳು ಕೃಷ್ಣ ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುವಂತ ಕೃಷ್ಣನ ಹತ್ರ ಸೇವೆ ಮಾಡಿಸಿಕೊಂಡ್ರು. ಕೃಷ್ಣ ಅದೃಶ್ಯನಾದ. ಕೃಷ್ಣನೇ ಸರ್ವಸ್ವ ಅಂತ ತನ್ನ ಜೀವನದಲ್ಲಿ ಕೃಷ್ಣನ ಕಥೆಯನ್ನು ನೆನಪಿಸಿ ಕೃಷ್ಣ ಅಂತ ಭಕ್ತಿಯಿಂದ ಪ್ರಣಾಮ ಮಾಡಿದ್ರು. ಕೃಷ್ಣ ಅವರ ಮುಂದೆ ಪ್ರತ್ಯಕ್ಷವಾಗಿ ನಿಂತ. ದೇವರನ್ನು ನಮ್ಮ ಕೆಲಸಕ್ಕೋಸ್ಕರ ವಿನಿಯೋಗ ಮಾಡಿದರೆ ಕೃಷ್ಣ ಅದೃಶ್ಯನಾಗ್ತಾನೆ. ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಕೃಷ್ಣ ದೃಶ್ಯಮಾನನಾಗ್ತಾನೆ. ನಮ್ದು ಕೆಲಸ ಎಂಥದ್ದು ಗೊತ್ತೋ? ಕೃಷ್ಣ ಸಿಗಲಿಲ್ಲ, ಏನೂ ಇಲ್ಲ. ಅಷ್ಟಕ್ಕಿಂತ ಮುಂಚೆನೆ ದೇವರೇ ನನ್ನ ಆ ಕೆಲಸ ಮಾಡು, ಮಗನಿಗೆ ರ್ಯಾಂಕ್ ಬರಬೇಕು, ಮಗಳಿಗೆ ಜಾಬ್ ಸಿಗಬೇಕು, ನನ್ನ ಮೊದಲನೇ ಮಗಳಿಗೆ ಗಂಡು ಹುಡುಗ ಸಿಗಬೇಕು, 1000 ಕೆಲಸ ಹೇಳ್ತೇವೆ. ಕೃಷ್ಣ ಹೇಳಿದ, ಯಾವುದಾದ್ರೂ ಆಗ್ಬೋದು, ಈ ಕೆಲಸ ಬೇಡ ಅಂತ ಅಡಗಿ ಕೊಡ್ತಾನೆ. ನಾವು ಮಾಡಬೇಕಾದ ಕೆಲಸ ಹೇಳೋದಲ್ಲ. ಕೃಷ್ಣನ ಹತ್ರ ಸ್ವಾಮಿ ನಿನ್ನ ಅನುಗ್ರಹ ಬೇಕು ಅಂತ ನಮಸ್ಕಾರ ಮಾಡಿ ಕೃಷ್ಣನ ಅನುಗ್ರಹ ಸಿಕ್ಕಿತು ಅಂತಂದ್ರೆ ಅದರಲ್ಲಿ ಎಲ್ಲವೂ ನಮಗೆ ಅಡಗಿರ್ತದೆ, ಎಲ್ಲವೂ ತುಂಬಿಕೊಂಡಿರ್ತದೆ. ಒಂದೊಂದು ಕೇಳಬೇಕಾಗಿಲ್ಲ, ಒಂದು ಕೇಳಬೇಕು, ಅದರಲ್ಲಿ ಎಲ್ಲ ತುಂಬಿರಬೇಕು. ಒಬ್ಬ ಕುರುಡ ಇದ್ದಂತೆ. ಆ ಕುರುಡನಿಗೆ ದೇವರು ಸಿಗ್ತಾರೆ. ದೇವರು ಕೇಳ್ತಾರೆ ಆ ಕುರುಡನ ಹತ್ರ, ಕುರುಡ ನಿನ್ಗೆ ಏನು ಬೇಕು ಅಂತ ಕೇಳ್ತಾರೆ ಈಶ್ವರ ದೇವರು. ಅವನು 1000 ಕೇಳ್ತಾನೆ. ಒಂದು ಮನೆ ಬೇಕು, ಸಿಂಧನೂರಿನಲ್ಲಿ 30-40 ಸೈಟ್ ಬೇಕು, ಫ್ಲಾಟ್ ಕಟ್ಟಬೇಕು, 1000 ಕೇಳ್ತಾನೆ. ಈಶ್ವರ ದೇವರು ಹೇಳಿದ್ರು, ಅದೆಲ್ಲ ಪುರ್ಸೋತಿಲ್ಲ ನನಗೆ, ಅದೆಲ್ಲ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ವರ ಕೇಳು, ಅದಕ್ಕೆ ಸಿಗ್ನೇಚರ್ ಹಾಕ್ತೇನೆ. ಕುರುಡ ಹೊರಗಿಂದ ಕುರುಡಾಗಿದ್ರು, ಒಳಗಿನಿಂದ ಪರ್ಫೆಕ್ಟ್ ಇದ್ದ. ಒಂದು ವರ ಕೇಳಿದ. ಏನು ವರ ಕೇಳಿದ ಗೊತ್ತಾ? ನನ್ನ ಮೊಮ್ಮಗನ ಮೊಮ್ಮಗ ಬಂಗಾರದ ಪಲ್ಲಕ್ಕಿಯಲ್ಲಿ ಕೂತು ಮೆರವಣಿಗೆ ಬಂದು ಮದುವೆ ಆಗುವುದನ್ನು ನಾನು ನೋಡಬೇಕು ಅಂತ ಕೇಳಿದ.
ನೀವೊಂದ್ಸಲ ಆಲೋಚನೆ ಮಾಡಿ, ಎಲ್ಲ ಉಂಟು, ನೀನು ಕೇಳಲಿಕ್ಕೆ ಎಂಥದೂ ಇಲ್ಲ. ನನ್ನ ಮೊಮ್ಮಗನ ಮೊಮ್ಮಗನ ಮೊಮ್ಮಗ ಅಂತಂದ್ರೆ ಅಷ್ಟು ಅವನ ವಂಶಾಭಿವೃದ್ಧಿ ಕೇಳಿದಾಗ ಆಯ್ತು. ತನಗೆ ಮಗ ಅಷ್ಟೇ ಅಲ್ಲ, ಮೊಮ್ಮಗನ ಮೊಮ್ಮಗನಿಗೆ ಮೊಮ್ಮಗನ ನೀವೇ ಲೆಕ್ಕಾಚಾರ ಮಾಡಿ, ಎಷ್ಟು 20 ತಲೆ ಆಗುತ್ತೆ ಅದರಲ್ಲಿ, ಅಷ್ಟು ಎಲ್ಲ ಸಂತಾನ ಕೇಳಿದ ಹಾಗಾಯ್ತು. ಅವನು ಬಂಗಾರದ ಪಲ್ಲಕ್ಕಿಯಲ್ಲಿ, ಅಡ್ಡ ಪಲ್ಲಕ್ಕಿಯಲ್ಲಿ ಕೂತು ಹೋಗುದು, ಮರದ ಅಡ್ಡ ಪಲ್ಲಕ್ಕಿ ಅಲ್ಲ, ನೀವು ಗಲಾಟೆ ಮಾಡ್ಲಿಕ್ಕಿಲ್ಲ, ಬಂಗಾರದ ಅಡ್ಡ ಪಲ್ಲಕ್ಕಿ, ಅದರ ಮೇಲೆ ಮೆರವಣಿಗೆ ಹೋಗುವುದನ್ನು ನಾನು ನೋಡಬೇಕು ಅಂತ. ಅಂದ್ರೆ ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಬೇಕಾದ್ರೆ ಎಷ್ಟು ಬಂಗಾರ ಬೇಕು ನೀವೇ ಲೆಕ್ಕಾಚಾರ ಮಾಡಿ. ಅಂದ್ರೆ ಅಷ್ಟು ಆ ದುಡ್ಡು ಸಂಪತ್ತು ಕೇಳಿದ ಹಾಗಾಯ್ತು. ಅದನ್ನು ಹೊತ್ತುಕೊಂಡು ಹೋಗಬೇಕಾದ್ರೆ ಎಷ್ಟು ಅಧಿಕಾರ ಬೇಕು ಅವನಿಗೆ ಅಂತ ಹೇಳಿದಾಗಾಯ್ತು. ಅದನ್ನು ಮದುವೆಗೆ ಹೋಗುವುದನ್ನು ನಾನು ನೋಡಬೇಕು ಅಂದ್ರೆ ನನಗೆ ಕಣ್ಣು ಬೇಕು, ಅಲ್ಲಿವರೆಗೆ ನನಗೆ ಆಯುಷ್ಯ ಬೇಕು ಅಂತ ಕೇಳಿದಾಗಾಯ್ತು. ಒಂದೇ ವರದಲ್ಲಿ ಮೊಮ್ಮಕ್ಕಳ ಸಂತಾನ ಕೇಳಿದಾಗಾಯ್ತು, ಬಂಗಾರದ ಪಲ್ಲಕ್ಕಿಯ ಐಶ್ವರ್ಯ ಕೇಳಿದಾಗಾಯ್ತು, ಅದನ್ನು ನೋಡುವ ಕಣ್ಣು ಕೇಳಿದಾಗಾಯ್ತು, ಮದುವೆ ನೋಡುವ ದೃಶ್ಯ ತನಗೆ ಆಯುಷ್ಯ ಕೇಳಿದಾಗಾಯ್ತು. ಒಂದು ವರ ಕೇಳಬೇಕು, ಅದರಲ್ಲಿ ಎಲ್ಲ ಬಂದಿರಬೇಕು. ಏನು ವರ ಗೊತ್ತೋ, ನೀವು ದೇವರ ಹತ್ರ 1000 ಕೇಳಬೇಡಿ, ಒಂದೇ ಕೇಳಿ. ಏನು ಕೇಳಬೇಕು ಅಂದ್ರೆ, ದೇವರೇ ನಿನ್ನ ಅನುಗ್ರಹ ನನ್ನ ಮೇಲೆ ಆಗಲಿ ಅಂತ ಒಂದು ವರ ಕೇಳಿ, ಅದರಲ್ಲಿ ಎಲ್ಲ ಮುದುಕ ಕೇಳಿದ ವರ ಎಲ್ಲ ಅದರಲ್ಲಿ ಬಂದಿರ್ತದೆ. ಇಲ್ಲಿ ಮಗ ಕೇಳುವುದು, ನೀವು ಮಗ ಕೇಳಿದ್ರೆ ಮಗನಿಗೆ ಕೈಕಾಲೇ ಇಲ್ಲ, ದೇವರೇ ನೀನು ಮೋಸ ಮಾಡಿದ್ರೆ ಪುನಃ ಅಪ್ಲಿಕೇಶನ್ ಹಾಕ್ಬೇಕು. ಹಾಗೆ ಎಷ್ಟು ಅಂತ ನೀವು ಕೇಳ್ತೀರಿ. ಮಗ ಬಂದ, ನೀವು ವಿದ್ಯೆ ಕೇಳ್ತೀರಿ ಅಂತ ಇಟ್ಕೊಳ್ಳಿ, ವಿದ್ಯೆ ಬಂತು, ಮದುವೆ ಆದ ಮರುದಿವಸ ನಿಮಗೆ ಕೈ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಅಂತ ಮಗ ಹಿಡ್ಕೊಂಡು ನೀವೇನ್ ಮಾಡ್ತೀರಿ, ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಡ್ತಾನೆ. ಹಾಗಾಗಿ ಒಂದೊಂದು ಕೇಳಿದ್ರೆ ಆಗುವಂತದ್ದಲ್ಲ, ಹೋಗುವಂತದ್ದಲ್ಲ. ದೇವರ ಹತ್ರ ಒಂದು ಕೇಳಿ ಅದರಲ್ಲಿ ಎಲ್ಲ ಬಂದಿರ್ತದೆ. ಹಾಗೆ ಹೆಣ್ಮಕ್ಕಳು ಕೃಷ್ಣನಿಗೆ ಪ್ರಣಾಮ ಮಾಡಿ ಅನುಗ್ರಹವನ್ನು ಯಾಚನೆ ಮಾಡಿದರೆ, ತಾಸಾಂ ಆವಿರಭೂತ್ ಶೌರಿಹಿ ಸಾಕ್ಷಾತ್ ಮನ್ಮತಃ, ಭಗವಂತ ಅತ್ಯಂತ ಸ್ಫುರದ್ರೂಪಿಯಾದ ಭಗವಂತ ದರ್ಶನ ಕೊಟ್ಟ. ಅಷ್ಟು ಹೆಣ್ಮಕ್ಕಳನ್ನು ಸಂತೋಷಗೊಳಿಸಿದ ದೇವರು ಶ್ರೀಕೃಷ್ಣ. ಅಲ್ಲಿಗೆ ಅಕ್ರೂರನನ್ನು ಕಂಸ ತನ್ನ ಬಿಲ್ಲ ಹಬ್ಬಕ್ಕೋಸ್ಕರ ಆಹ್ವಾನ ಮಾಡಿ ಕಳುಹಿಸಿಕೊಡ್ತಾನೆ. ಕಂಸನ ಮಂತ್ರಿಯಾದ ಅಕ್ರೂರ ಕೃಷ್ಣನ ಅಂತರಂಗ ಭಕ್ತ ಬಂಗಾರ ರಥದಲ್ಲಿ ಕೂತು ಕೃಷ್ಣನ ಹತ್ರ ಬರ್ತಾ ಇದ್ದಂತೆ. ಅವನಿಗೆ ಖುಷಿ, ಕಂಸನ ಮಂತ್ರಿ ಆಗುವುದಕ್ಕಿಂತ ಕೃಷ್ಣನನ್ನು ರಥದಲ್ಲಿ ಕರ್ಕೊಂಡು ಹೋಗುವ ಸಾರಥ್ಯ ಡ್ರೈವರ್ ಆಗುವುದು ಬೆಸ್ಟ್ ಅಂತ ತಿಳ್ಕೊಂಡಿದ್ದಂತೆ. ಕೃಷ್ಣ ಹತ್ರ ಬಂದರೆ ಕೃಷ್ಣ ಮಾತಾಡಿಸ್ತಾನ ಇಲ್ವಾ, ಕಂಸನ ಮಂತ್ರಿಗಳು ಹೇಗಿದ್ದೀರಿ ಅಂತ ವ್ಯಂಗ್ಯ ಆಡಿದ್ರೆ ನಾನೇನು ಉತ್ತರ ಕೊಡ್ಲಿ, ಇದೇ ತಲೆಯಲ್ಲಿ ಒಬ್ಬ ಅನ್ಯಾಯ ಮಾಡಿದವನಿಗೆ ತಲೆಯಲ್ಲಿ ಇರ್ತದೆ ನೋಡಿ. ಅವನು ಬಂಗಾರದ ರಥದಲ್ಲಿ ಕೂತು ಬಂದ, ವೃಂದಾವನದಲ್ಲಿ ಅವನ ರಥ ನಿಂತಿತು, ಕೃಷ್ಣನ ಮನೆಗೆ ಹೋಗ್ಬೇಕೀಗ. ನೋಡಿದ, ಯಾರತ್ರ ಕೇಳೋದು ಅಂದ, ಕೃಷ್ಣನ ಮನೆ ಎಲ್ಲಿ ಕೇಳಲೇ ಇಲ್ಲ ಅಂತೆ. ಕೃಷ್ಣನ ಮನೆ ಗೊತ್ತಾಯ್ತಂತೆ, ಬೋರ್ಡ್ ಇಲ್ಲ, ದಾರಿ ಕಂಬಗಳಿಲ್ಲ, ಗೊತ್ತಾಯ್ತು ಕೃಷ್ಣನ ಮನೆ ಯಾವುದು ಅಂತ. ಹೇಗ್ ಗೊತ್ತಾಯ್ತು, ಕೆಳಗೆ ನೋಡ್ತಾನೆ, ಹೋದರೆ ಕೃಷ್ಣ ಹೆಜ್ಜೆ ಇಟ್ಟ ಜಾಗಗಳು ಕಾಣಿಸ್ತು, ಕೃಷ್ಣನ ಹೆಜ್ಜೆ ಕಾಣಿಸ್ತು. ಹೇಗ್ ಗೊತ್ತಾಯ್ತು ಕೃಷ್ಣಂದೇ ಹೆಜ್ಜೆ ಅಂತ? ಅದ್ರ ಶಂಖ ಚಕ್ರ ಗದ ಪದ್ಮ ಅದರಲ್ಲೆಲ್ಲ ಅಚ್ಚೊತ್ತಿತ್ತಂತೆ. ನಿಮ್ಮ ಕಾಲು ನೋಡಿ, ಈಗ ಬೇಡ ಮನೆಗೆ ಹೋಗಿ ನೋಡಿ ಎಂಥದ್ದು ಉಂಟು ಅಂತ. ಎಂಥದ್ದು ಇರುವುದಿಲ್ಲ, ಒಂದು ಬ್ಲೇಡ್ ತಗೊಂಡು ಕಿತ್ಬೇಕಷ್ಟೇ ಶಂಖ ಚಕ್ರ ಅಂತ. ದೇವರ ಕಾಲಲ್ಲಿ ಸಹಜವಾಗಿ ಶಂಖ ಚಕ್ರ ಗದಾ ಪದ್ಮಗಳು ಸಹಜವಾಗಿದೆ. ಭಗವಂತ ಅದನ್ನು ಉಸುಕಿನಲ್ಲಿ ತುಳಿದ್ರೆ ಆ ಶಂಖ ಚಕ್ರಾದಿಗಳು ಧ್ವಜ ವಜ್ರಾಂಕುಶಾದಿ ರೇಖೆಗಳು ಕಾಣಿಸ್ತಿತ್ತು. ಅಕ್ರೂರ ನೋಡಿದ, ಇದು ಕೃಷ್ಣ ಇಟ್ಟ ಪಾದ, ಅದರ ಗುರುತು ಇದು ಅಂತ. ಆ ಹೆಜ್ಜೆಯನ್ನೇ ಅನುಸರಿಸಿಕೊಂಡು ಅಕ್ರೂರ ಹೊರಟ. ಹೇಗೆ ಹೋದ ಅಕ್ರೂರ? ತುಳಿಲಿಕ್ಕಾಗತ್ತಾ? ಕೃಷ್ಣನ ಹೆಜ್ಜೆಗಳು. ಮತ್ತೇನು ಮಾಡಬೇಕು? ಸೋಚೇಷ್ಟತ, ಅವನು ಹೊರಳಾಡಿಕೊಂಡು ಹೋದ ಅಂತ. ಮೊಟ್ಟ ಮೊದಲನೆಯ ಅಂಗ ಪ್ರದಕ್ಷಿಣವೇ ಅಕ್ರೂರ ಮಾಡಿದ್ದು ಅಂತ ಭಾಗವತ ಹೇಳಿತು. ಕೃಷ್ಣನ ಪಾದದ ಮೇಲೆ ಹೊರಳಾಡ್ತಾ ಹೋದ ಅಂತ. ಕೃಷ್ಣನ ಮನೆಗೆ ಬರ್ತಾನೆ. ಒಂದ್ರೆ ಕೃಷ್ಣ ಕಾಣಿಸುವುದಿಲ್ಲ. ಕೃಷ್ಣ ಎಲ್ಲಿ ಎಲ್ಲ ಅಂತಃಪುರದಲ್ಲಿ ನೋಡಿದ, ದೇವರ ಕೋಣೆಯಲ್ಲಿ ನೋಡಿದ, ಅಡುಗೆ ಮನೆಯಲ್ಲಿ ನೋಡಿದ, ದೇವರಿಲ್ಲ ಅಂತ. ಎಲ್ಲಿ ನೋಡಬೇಕು? ಕೊನೆಗೆ ಬರ್ತಾನೆ, ಹಟ್ಟಿಗೆ ಬರ್ತಾನೆ. ಬಂದ್ರೆ ನಮ್ಮ ದೇವರು ಹಟ್ಟಿಯಲ್ಲಿ ಇದ್ದ. ಭಾಗವತ ಹೇಳಿತು, ಕೃಷ್ಣ ಎಲ್ಲಿ ಸಿಗ್ತಾನೆ? ಅಡುಗೆ ಮನೆಯಲ್ಲಿ ಸಿಗುವುದಿಲ್ಲ, ದೇವರ ಮನೆಯಲ್ಲಿ ಸಿಗುವುದಿಲ್ಲ. ದೇವರು ಸಿಗುವುದು ಒಂದೇ ಕಡೆಯಲ್ಲಿ, ಅದು ಗೋಶಾಲೆಯಲ್ಲಿ. ನಿಮ್ಮ ಮನೆಗೆ ಅಟ್ಯಾಚ್ಡ್ ಒಂದು ಗೋಶಾಲೆ ಇರಲಿ ಅಂತ ಕೃಷ್ಣ ಕೊಟ್ಟಿರ್ತಕ್ಕಂತಹ ಸಂದೇಶ. ಅಕ್ರೂರನಿಗೆ ಖುಷಿ ಆಯ್ತಂತೆ. ಕೃಷ್ಣ ಏನು ಮಾಡ್ತಿದ್ದ ಅಂತ. ಆ ಆಕಳಿನ ಕೆಚ್ಚಲಿಗೆ ಕೈ ಹಾಕಿ ಹಾಲು ಹಿಂಡ್ತಾ ಇದ್ದಂತೆ. ಅಕ್ರೂರನಿಗೆ ಅನಿಸ್ತಂತೆ, ನನ್ನ ಜೀವನ ವ್ಯರ್ಥ, ಬರ್ಬರ.
ಯಾಕಂದ್ರೆ ಕಂಸನ ಮಂತ್ರಿಯಾಗಿ ಮಾಡಬಾರದ ಕೆಲಸಗಳಿಗೆಲ್ಲ ಮೂಕ ಸಾಕ್ಷಿಯಾದೆ. ಎಲ್ಲಿ ಹಸ್ತಾಕ್ಷರ ಹಾಕಬಾರದು ಅಂತ ದುಷ್ಟ ಕೃತ್ಯಗಳಿಗೆಲ್ಲ ನಾನು ಹಸ್ತಾಕ್ಷರ ಹಾಕಬೇಕಾದ ದುರಂತ ಬಂತು. ಅಕ್ರೂರ ಕೈ ಮುಗಿದು ಹೇಳಿದಂತೆ, ಅಯ್ಯಯ್ಯೋ, ನಾನು ಕಂಸನ ಮಂತ್ರಿ ಆಗುವುದಕ್ಕಿಂತ ಕೃಷ್ಣನ ಮನೆಯ ಹಟ್ಟಿಯ ಹಸು ಆಗಿದ್ರೆ ಕೃಷ್ಣದಂದಿತ್ಯ ಕೈಯಿಂದ ಮುಡ್ತಿದ್ದ ನನ್ನ ಜೀವನಕ್ಕಿಂತ ಈ ಹಸುವಿನ ಜೀವನವೇ ಶ್ರೇಷ್ಠ ಅಂತ ಅಕ್ರೂರ ಕಣ್ಣೀರು ಹಾಕಿದಂತೆ. ಕೃಷ್ಣ ಹಾಲು ಕರೆದನ್ನು ನಿಲ್ಲಿಸಿದ. ಹಾಲೆಲ್ಲ ತುಂಬಿತು. ಮನೆಯೊಳಗೆ ಬರ್ತಾನೆ. ಅಕ್ರೂರನ್ನು ನೋಡಿದಂತೆ. ಎಷ್ಟು ಖುಷಿಯಾಯಿತು ಕೃಷ್ಣನಿಗೆ ಅಂದ್ರೆ ಮೈಯೆಲ್ಲ ಧೂಳಿತ್ತು. ಧೂಳಲ್ಲ, ಅದರಲ್ಲಿ ಕೃಷ್ಣನ ಧ್ವಜ ವಜ್ರ ಛತ್ರ ಚಾಮರ ಚಕ್ರ ಶಂಖ ಚಿಹ್ನೆಗಳೆಲ್ಲ ಅಕ್ರೂರನ ಮೈ ಮೇಲೆ ತುಂಬಿತ್ತಂತೆ. ಕೃಷ್ಣನಿಗೆ ನೋಡಿ ಸಂತೋಷ ಆಯಿತು. ಕೃಷ್ಣ 2 ಕೈಯಿಂದ ಅಕ್ರೂರನನ್ನು ಆಲಿಂಗನೆ ಮಾಡಿದಂತೆ. ನೋಡಿ, ಕೃಷ್ಣನ ಹತ್ರ ನಮ್ಮ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ. ಪ್ರಾರ್ಥನೆ ಮಾಡಿದರೆ ತಕ್ಷಣದನ್ನು ಈಡೇರಿಸ್ತಾನೆ. ನೋಡಿ, ಅಕ್ರೂರ ಏನು ಆಲೋಚನೆ ಮಾಡಿದ್ದ? ಕಂಸನ ಮಂತ್ರಿ ಆಗುವುದಕ್ಕಿಂತ ಕೃಷ್ಣನ ಮನೆಯ ಹಸುವಾಗಿದ್ರೆ ಕೃಷ್ಣ ಕೈಯಿಂದ ನನ್ನನ್ನು ಮುಟ್ಟುತ್ತಿದ್ದ, ನಾನು ಹಸುವಾಗಿ ಹುಟ್ಟಬೇಕಾಗಿತ್ತು ಅಂತ ಕೃಷ್ಣನಿಗೆ ಕೇಳಿಸಿತು. ನೋಡಿ ಮೊರೆ, ದೇವರು ಬಂದು 2 ಕೈಯಿಂದ ಆಲಿಂಗನ ಮಾಡಿದ ಅಕ್ರೂರನನ್ನು. ನಮ್ಮ ಸಂಕಲ್ಪ ಚೆನ್ನಾಗಿದ್ರೆ ಭಗವಂತ ಖಂಡಿತ ನಮ್ಮನ್ನು ಆಲಿಂಗನೆ ಮಾಡ್ತಾನೆ ಅನ್ನೋದಕ್ಕೆ ಅಕ್ರೂರ ಒಳ್ಳೆಯ ದೃಷ್ಟಾಂತ. ನಮ್ಮ ಮನಸ್ಸು, ನಮ್ಮ ಚಿಂತನೆ ಇದೆಲ್ಲ ಪಾವನ ಉದಾತ್ತವಾಗಿರಬೇಕು. ಕೆಟ್ಟ ಕಳಪೆಯ ಆಲೋಚನೆ ಚಿಂತನೆಗಳು ನಮ್ಮಲ್ಲಿ ಮೂಡಬಾರದು. ಅಕ್ರೂರನ್ನು ಆಲಿಂಗನೆ ಮಾಡಿ ಕೃಷ್ಣ ಅಕ್ರೂರನ ಪ್ರಾರ್ಥನೆಯ ಮೇರೆಗೆ ಅಕ್ರೂರನ ಬಂಗಾರದ ರಥದಲ್ಲಿ ಕೂತು ಪ್ರಯಾಣ ಮಾಡಿದ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಹಲೋ, ಇದುವರೆಗೂ ಪರಮ ಪೂಜ್ಯ ಶ್ರೀಗಳವರು ಕೃಷ್ಣನ ಚರಿತ್ರೆ